ಹಾಲೆಲೂಯಾ. ಎಷ್ಟು ಜನ ಸಂತೋಷವುಳ್ಳವರಾಗಿದ್ದೀರಾ? ಕಾರಣ ನಮ್ಮ ಕರ್ತನು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಎರಡನೇ ಆರಾಧನೆಗಾಗಿ ಕೂಡಿ ಬಂದಿರುವಂತ ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಸ್ತೋತ್ರ. ನನಗೆ ಈ ಅವಕಾಶವನ್ನು ಅನುಗ್ರಹಿಸಿಕೊಟ್ಟಂತ ಪ್ರಿಯ ಸಭಾ ಬೋಧಕರು ನಿಮ್ಮೆಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಾವು ದೇವರ ವಾಕ್ಯದಿಂದ ಅಲ್ಪ ಸಮಯ ಮಾತನಾಡುವಾಗ ದೇವರ ಕರಗಳಲ್ಲಿ ನಮ್ಮನ್ನೇ ನಾವು ಒಪ್ಪಿಸಿಕೊಡುವವರಾಗಿರೋಣ. ಸ್ತೋತ್ರ. ಹಾಲೆಲೂಯಾ. ಎಷ್ಟು ಜನ ನಂಬುತ್ತೀರಾ? ನಮ್ಮ ದೇವರು ದೊಡ್ಡವನೆಂದು ಎಷ್ಟು ಜನ ನಂಬುತ್ತೀರಾ? ಹಾಲೆಲೂಯಾ. ದೇವರು ಎಷ್ಟು ದೊಡ್ಡವನಾಗಿದ್ದಾನೋ ಅಷ್ಟೇ ದೊಡ್ಡದಾಗಿದೆ ದೇವರ ವಾಕ್ಯವು. ಸ್ತೋತ್ರ. ಹಾಲೆಲೂಯಾ. ದೇವರ ವಾಕ್ಯಕ್ಕೆ ನಾವು ದೇವರಿಗೆ ಎಷ್ಟು ಘನತೆ ಕೊಡ್ತಿರೋ ಅಷ್ಟು ಗೌರವ ಘನತೆ ದೇವರ ವಾಕ್ಯಕ್ಕೂ ನಾವು ಕೊಡುವವರಾಗಿರಬೇಕು. ಕಾರಣ ಈ ವಾಕ್ಯವಿಲ್ಲದೆ ಯಾವುದು ಉಂಟಾಗಲಿಲ್ಲ. ಈ ವಾಕ್ಯದಿಂದಲೇ ಎಲ್ಲವೂ ಸೃಷ್ಟಿಯಾಗಿರೋದು. ಆದ ಕಾರಣ ದೇವರ ವಾಕ್ಯಕ್ಕೆ ನಾವು ಗೌರವವನ್ನು ಕೊಡುವವರಾಗಿರೋಣ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದು ನಿಂತು ಒಂದು ವಾಕ್ಯವನ್ನು ನಾವು ಓದುವಂತರಾಗಿರೋಣ. ಅದಕ್ಕೆ ಆಧಾರವಾಗಿ 2 ಪೇತ್ರನಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯದ 1ನೇ ವಚನದಿಂದ 11ನೇ ವಚನದವರೆಗೂ ನಾವು ಓದುವಂತರಾಗಿರೋಣ. ಯೇಸು ಕ್ರಿಸ್ತನ ದಾಸನು ಅಪೊಸ್ತಲನೂ ಆಗಿರುವ ಸೀಮೋನ್ ಪೇತ್ರನು ನಮ್ಮ ದೇವರ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ ನೀತಿಯಿಂದ ನಮ್ಮೊಂದಿಗೆ ಅಮೂಲ್ಯವಾದ ನಂಬಿಕೆಯನ್ನು ಹೊಂದಿದವರಿಗೆ ಬರೆಯುವುದೇನೆಂದರೆ, ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯೂ ಶಾಂತಿಯೂ ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣ ಅತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ದೊರೆಯುತ್ತೆಂದು ಬಲ್ಲವಷ್ಟೇ. ನೀವು ಲೋಕದಲ್ಲಿ ದುರಾಶೆಯುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣ ಅತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಈ ಕಾರಣದಿಂದಲೇ ನೀವು ಪೂರ್ಣ ಶಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಯಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಅಲಸ್ಯಗಾರರು ನಿಷ್ಠಲರು ಆಗದಂತೆ ಮಾಡುತ್ತವೆ. ಇವುಗಳಿಲ್ಲದವನು ಕುರುಡನಾಗಿದ್ದಾನೆ. ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಣ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದ್ದನ್ನು ಮರೆತು ಬಿಟ್ಟಿದ್ದಾನೆ. ಆದದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡುವುದಿಲ್ಲ. ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು. ಆಮೆನ್. ಹಾಲೆಲೂಯಾ. ಎಲ್ಲರೂ ವಾಕ್ಯ ಓದಿದಿರಲ್ಲ? ವಾಕ್ಯ ಓದಿದವರೆಲ್ಲರೂ ಕೈಗಳನ್ನೆತ್ತಿ ದೇವರಿಗೊಮ್ಮೆ ಸ್ತೋತ್ರ ಹೇಳ್ರಿ. ಹಾಲೆಲೂಯಾ. ಈ ವಾಕ್ಯ ಯಾರು ಬರೆಯಲ್ಪಟ್ಟಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಕಾಣಲ್ಪಡುತ್ತದೆ. ಹೆಚ್ಚಾಗಿ ದೇವರ ಪ್ರೀತಿಯನ್ನು, ದೇವರ ದೈವಿಕವಾದ ಪ್ರಕಟಣೆಯನ್ನು ಮೊದಲು ದೇವರು ಯಾರು ಎಂಬುದಾಗಿ ಪ್ರಕಟಣೆ ದೊರಕಿದಂದ ಸೀಮೋನ್ ಪೇತ್ರನ ಬರೀತಾ ಇರುವಂತ ಒಂದು ಪತ್ರಿಕೆ ಆಗಿದೆ ನಾವು ಓದಿದಂತ ವಾಕ್ಯ. ಹೌದಲ್ವಾ? ಆಮೇಲೆ ಸ್ತೋತ್ರ. ದೇವರ ಕುರಿತು ಪ್ರಕಟಣೆಯನ್ನು ದೊರಕಿದಂತ ಸೀಮೋನನ್ನು ದೇವರಿಂದ ಉಂಟಾದಂತ ಪ್ರಕಟಣೆಯನ್ನು ತನ್ನ ಸಭೆಗೆ ಅದನ್ನು ಹಾಲೆಲೂಯಾ ಅದನ್ನು ಬರೆದು ಹಸ್ತಾಂತರ ಮಾಡುವುದಕ್ಕೆ ಆತನು ಪ್ರಯಾಸ ಪಡುವವನಾಗಿದ್ದಾನೆ. ನಾವು ಓದಿದಂತ ವಾಕ್ಯದಲ್ಲಿ ಅದರ 10-11ನೇ ವಾಕ್ಯದಲ್ಲಿ ಈಗ ಕಾಣುತ್ತೇವೆ ದೇವ ಮಕ್ಕಳೇ. ಸ್ತೋತ್ರ. ಆದ ಕಾರಣ ಸಹೋದರರೇ, ದೇವರು ನಿಮ್ಮನ್ನು ಕರೆದದನ್ನು ಆದುಕೊಂಡದನ್ನು ದೃಢಪಡಿಸಿಕೊಳ್ಳುವುದಕ್ಕೋಸ್ಕರ ಮತ್ತಷ್ಟು ಪ್ರಯಾಸ ಪಡ್ರಿ. ಹಾಲೆಲೂಯಾ. ಈಗ ನೀವು ಮಾಡಿದರೆ ಸ್ತೋತ್ರ ಎಂದಿಗೂ ಎಡವುವುದಿಲ್ಲ. ಮತ್ತು ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ ನಿಮಗೆ ಧಾರಾಳವಾಗಿ ಕೃಪೆಯನ್ನು ಅನುಗ್ರಹಿಸ್ತಾನೆ. ಹಾಗಾದ್ರೆ ಅಪೊಸ್ತಲನಾದ ಪೇತ್ರನಿಗೆ ದೇವರು ಕೊಡುವಂತ ಮತ್ತೊಂದು ಪ್ರಕಟಣೆಯಾಗಿದೆ. ದೇವರಿಂದ ಕರೆಯಲ್ಪಟ್ಟಿರುವಂತ ದೇವ ಮಕ್ಕಳು ಹೇಗಿರಬೇಕು ಎಂಬುದಾಗಿ ಆತನು ನಮಗೆ ಕಲಿಸಿಕೊಡ್ತಾ ಇದ್ದಾನೆ. ನಾನು ನೀವು
ನೀವು ಅಕಸ್ಮಾತ್ ಆಗಿ ದೇವ ಮಕ್ಕಳಾಗಲಿಲ್ಲ. ನನ್ನನ್ನು ನಿಮ್ಮನ್ನು ದೇವರು ಆರಿಸಿಕೊಂಡದಕ್ಕೆ ಒಂದು ಉದ್ದೇಶ ಇದೆ ಎಂಬುದನ್ನು ನಂಬುವವರು ಎಷ್ಟು ಜನ ಇದ್ದೀರಾ? ಹಾಲೆಲೂಯ. ನಿಮ್ಮನ್ನು ದೇವರು ಆಮೇನ್ ಆರಿಸಿಕೊಂಡಿರುವುದಾದ್ರೆ ನಾವು ಮಾಡಬೇಕಾದ ಕೆಲವೊಂದು ಜವಾಬ್ದಾರಿಗಳಿದೆ. ಎಲ್ಲಾ ದಿನಗಳಲ್ಲಿ ಆಲಯದಲ್ಲಿ ಬಂದು ಹೋಗೋರು ನಾವು ಆಗಿರಬಾರದು. ಆಮೇನ್ ಅಪೊಸ್ತಲನಾದ ಪೇತ್ರನು ನಮಗೆ ಎಚ್ಚರಿಸ್ತಾ ಇದ್ದಾನೆ, ನಿಮ್ಮ ಕರೆಯನ್ನು ಆದುಕೊಂಡಿದ್ದನ್ನು ಸ್ತೋತ್ರ ದೃಢಪಡಿಸೋದಕ್ಕಾಗಿ ನೀವು ಮತ್ತಷ್ಟು ಪ್ರಯಾಸ ಪಡಬೇಕು. ಹಾಗಾದ್ರೆ ನಮ್ಮ ಕರೆ ಸಾಧಾರಣವಾದ ಕರೆಯಲ್ಲ. ನಮ್ಮನ್ನು ಆದುಕೊಂಡಂತ ರೀತಿ ಸಾಧಾರಣವಾದದಲ್ಲ, ಅದು ವಿಶೇಷವಾದದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಗಿರುವುದಾದ್ರೆ ಆ ಕರೆಯನ್ನು ಅಲ್ಲಿ ಆದುಕೊಂಡದನ್ನು ನಾವು ದೃಢಪಡಿಸೋದಕ್ಕೆ ನಾವು ಏನ್ ಮಾಡೋರಾಗಿರ್ಬೇಕು? ಮತ್ತಷ್ಟು ಪ್ರಯಾಸ ಪಡುವವರಾಗಿರಬೇಕು. ಇದು ಮತ್ತೊಬ್ಬರ ಬಳಿಯಲ್ಲಿ ಹೇಳಬೇಕಾಗಿರೋದಲ್ಲ, ಇದು ನಮ್ಮೊಳಗೆ ನಾವೇ ಹೇಳಬೇಕಾಗಿರೋದು. ಆಮೇನ್. ಇವತ್ತು ನಾವು ಮಾಡುವಂತ ಕಾರ್ಯಗಳೆಲ್ಲವೂ ಒಂದು ಪಕ್ಷ ನಮಕ್ಕೆ ಅದು ಮೆಚ್ಚುಗೆ ಉಳ್ಳದು, ನಮ್ಮ ದೃಷ್ಟಿಯಲ್ಲಿ ನಾವು ಬಹಳವಾಗಿ ಪ್ರಯಾಸ ಪಡ್ತಾ ಇರಬಹುದು ಎಂದು ನಮಗನಿಸಬಹುದು. ಆದ್ರೆ ದೇವರ ವಾಕ್ಯ ಅಪೊಸ್ತಲನಾದ ಪೇತ್ರನು ಬರೀತಾ ಇದ್ದಾನೆ, ನೀವು ಅದನ್ನು ಮಾಡುವುದಕ್ಕೆ ಮತ್ತಷ್ಟು ನೀವೇನು ಮಾಡುವವರಾಗಿರಬೇಕು? ಪ್ರಯಾಸ ಪಡುವವರಾಗಿರಬೇಕು. ಹಾಲೆಲೂಯಾ. ಹಾಗಾದ್ರೆ ನಾವೇ ಮಾಡುತ್ತಾ ಇರೋದು ಇದು ಇಷ್ಟು ಸಾಲದು ಎಂದು ಸ್ತೋತ್ರ ಪೌಲನು ನಮಗೆ ಎಚ್ಚರಿಸ್ತಾ ಇದ್ದಾನೆ. ಆಗಿರೋದಾದ್ರೆ ಏನಾದ್ಲಿ ಕಾಣ್ತಾ ಇರೋದು ಒಂದಿನ ವಾಕ್ಯದಿಂದ ನಾವು ಓದಿಕೊಂಡು ಬರುವಾಗ ಯಾರಿಗೆ ಆತನಿ ಪತ್ರಿಕೆಯನ್ನು ಬರೀತಾ ಇರೋದು? ದೇವ ಮಕ್ಕಳೇ, ಕರ್ತನ ದಾಸನು ಅಪೊಸ್ತಲನು ಆಗಿರುವಂತ ಪೇತ್ರನು ಈ ಪತ್ರಿಕೆ ಬರೀತಾ ಇರೋದು ಯಾವುದೋ ಸುಮ್ಮನೆ ಇರುವ ಜನರಿಗಲ್ಲ, ಇಲ್ಲ ಗೊತ್ತು ಗುರಿ ಇಲ್ಲದೆ ಇರುವ ಜನರಿಗಲ್ಲ. ಕರ್ತನಾದ ಯೇಸು ಕ್ರಿಸ್ತನ ನೀತಿಯಿಂದ ಸ್ತೋತ್ರ ನಮ್ಮೊಂದಿಗೆ ಅಮೂಲ್ಯವಾದ ನಂಬಿಕೆಯಿಂದ ಅಮೂಲ್ಯವಾದ ನಂಬಿಕೆಯನ್ನು ಹೊಂದಿದವರಿಗಾಗಿ ಬರೀತಾ ಇದ್ದಾರೆ. ಹಲ್ಲೆಲೂಯಾ. ಆಗಿರೋದಾದ್ರೆ ಇದು ಯಾರಿಗೋ ಲೋಕದವರ ಕಲ್ಲ ಬರೀತಾ ಇರೋದು. ಸ್ತೋತ್ರ ಕರ್ತನಾದ ಯೇಸು ಕ್ರಿಸ್ತನ ನೀತಿಯಿಂದ ಹಾಲೆಲೂಯಾ ನಮ್ಮೊಂದಿಗೆ ಅಮೂಲ್ಯವಾದ ನಂಬಿಕೆಯನ್ನು ಹೊಂದಿದವರಾಗಿರುವವರಿಗೆ ಬರೀತಾ ಇರೋದು. ಹಾಗಾದ್ರೆ ಈ ವಾಕ್ಯ ಯಾರು ಅನುಸರಿಸಬೇಕು? ದೇವರ ನೀತಿಯಿಂದ ಅಮೂಲ್ಯವಾದ ನಂಬಿಕೆಯನ್ನು ಹೊಂದಿರುವವರಾದ ದೇವ ಮಕ್ಕಳು ಅನುಸರಿಸಬೇಕಾದಂತ ವಾಕ್ಯವಾಗಿದೆ. ಆಗಿರೋದಾದ್ರೆ ನಮ್ಮ ನಂಬಿಕೆ ಎಂದದು ಎಂದು ದೇವರು ನೋಡ್ತಾ ಇದ್ದಾನೆ. ನಮ್ಮ ನಂಬಿಕೆ ಅಮೂಲ್ಯವಾದದ್ದು ಅಂದ್ರೆ ಏನು ದೈವ ಮಕ್ಕಳೇ? ಶ್ರೇಷ್ಠವಾದದ್ದು, ಬೆಲೆಯುಳ್ಳದು, ಸ್ತೋತ್ರದ ಮಾನ್ಯವಾದಂತ ನಂಬಿಕೆ ದೇವರು ನಮ್ಮೊಬ್ಬೊಬ್ಬರ ಒಳಗಡೆ ಇಟ್ಟವನಾಗಿದ್ದಾನೆ. ಆ ನಂಬಿಕೆಯಿಂದ ನಾವೇನಾಗಿರ್ಬೇಕು? ಜೀವಿಸುವಂತ ದೇವ ಜನರಿಗಾಗಿ ಸ್ತೋತ್ರ ಪೇತ್ರನು ಬರೆಯುವವನಾಗಿದ್ದಾನೆ. ಏನು ಬರೀತಾ ಇದ್ದಾನೆ? ನಿಮ್ಮ ಕರೆಯನ್ನು ನಿಮ್ಮನ್ನು ಆದುಕೊಂಡಿದ್ದನ್ನು ನೀವು ದೃಢಪಡಿಸುವುದಕ್ಕಾಗಿ ನೀವು ಮತ್ತಷ್ಟು ಪ್ರಯಾಸ ಪಡಬೇಕು. ಈಗ ನೀವು ಪ್ರಯಾಸ ಪಟ್ಟರೆ ನಮ್ಮ ಜೀವನದಲ್ಲಿ 2 ಕಾರ್ಯಗಳು ನಡೆಯುತ್ತೆ. ಸ್ತೋತ್ರ. ಅದೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀವೆಂದಿಗೂ ಎಡವೋದಿಲ್ಲ. ಈಗ ನಾವು ನಮ್ಮ ಕರೆಯನ್ನು ನಮ್ಮನ್ನು ಆದುಕೊಂಡದನ್ನು ನಾವು ದೃಢಪಡಿಸಿಕೊಳ್ಳುವಾಗ ನಾವೇನಾಗೋದಿಲ್ಲ, ಎಡವೋದಿಲ್ಲ. ನಂಬಿಕೆ ಇರುವವರು ಸ್ತೋತ್ರ ಇವತ್ತು ನಿಮ್ಮನ್ನು ಬೀಳಿಸೋದಿಕ್ಕೆ, ನಾಶಪಡಿಸೋದಿಕ್ಕೆ, ನೀನು ಅಲ್ಲೆಲ್ಲ ನಿಂದೆಯಲ್ಲಿರುವುದಕ್ಕೆ, ಅಪಮಾನದಲ್ಲಿರುವುದಕ್ಕೆ, ಕಷ್ಟದಲ್ಲಿರುವುದಕ್ಕೆ ಶತ್ರು ಮಾಡುವಂತ ಪ್ಲಾನ್ಗಳನ್ನು, ಕುತಂತ್ರಗಳನ್ನು ಕಂಡು ಭಯಪಡಬೇಕಾದವರಲ್ಲ ನೀವು. ನಿಮ್ಮ ಕರೆಯನ್ನು, ನಿಮ್ಮನ್ನು ಆದುಕೊಂಡದನ್ನು ಅಲ್ಲೆಲ್ಲ ದೃಢಪಡಿಸೋದಕ್ಕಾಗಿ ನೀ ಪ್ರಯಾಸ ಪಡುತ್ತಾ 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 ಏನಾಗೋದಿಲ್ಲ, ನೀನು ಎಡವೋದಿಕ್ಕೆ ನನ್ನ ದೇವರು ನಿಮಗೆ ಆಸ್ಪದ ಕೊಡುವುದೇ ಇಲ್ಲ. ಎಷ್ಟು ಜನ ಹೇಳ್ತೀರಾ, ನಾನು ಎಡವೋದಿಕ್ಕೆ ನನ್ನ ದೇವರು ಬಿಡೋದಿಲ್ಲ? ಕಾರಣ ನನ್ನೊಳಗಡೆ ಒಂದು ಅಮೂಲ್ಯವಾದ ನಂಬಿಕೆ ಇದೆ. ಸ್ತೋತ್ರ. ನಂಬಿಕೆಯಿಂದ ಬದುಕುವಂತ ನನ್ನನ್ನು ನನ್ನ ದೇವರು ಎಂದಿಗೂ ಎಡವತಕ್ಕಂತೆ ಅವನ ಆಸ್ಪದ ಮಾಡುವವನೆಲ್ಲ. ಶತ್ರುವಿನ ಎಲ್ಲ ಕುತಂತ್ರಗಳನ್ನು ಮುರಿದು ನನ್ನನ್ನು ಮುಂದಕ್ಕೆ, ನನ್ನ ಗುರಿಯ ಸ್ಥಾನಕ್ಕೆ ನನ್ನನ್ನು ಕೊಂಡೊಯ್ಯುವಂತ ಒಂದು ದಿವ್ಯ ಶಕ್ತಿ ನನ್ನ ಸಂಗಡ ಹಲ್ಲೆಲೂಯಾ ಚಲಿಸುತ್ತಾ ಇರುವ ದೇವ ಮಕ್ಕಳೇ, ನೀವು ಧನ್ಯರಾಗಿದ್ದೀರಾ. ಇವತ್ತು ಆರಾಧನೆಯಲ್ಲಿ ಬಂದದ ನಿಮಗೆ ನನ್ನ ಕರ್ತನ ಹೇಳ್ತಾ ಇರುವ ಮಾತು, ನೀವೆಡವೋದಕ್ಕೆ ನನ್ನ ದೇವರು ಬಿಡುವುದೇ ಇಲ್ಲ. ಈ ಆತ್ಮಿಕ ಜೀವನ ಬಹಳ ದಿವಸ ಮುಂದುವರಿಸಕ್ಕಾಗ್ತಾ ಇಲ್ಲ. ನನ್ನ ಪ್ರಾರ್ಥನೆ ಅದು ಅಲ್ಲೆಲ್ಲ ಸ್ಥಿರವಾಗಿ ನೆಲೆಗೊಳ್ಳಕ್ಕಾಗ್ತಾ ಇಲ್ಲ. ದೇವರ ಮೇಲಿಟ್ಟಿರುವಂತ ಭಕ್ತಿ ಅದನ್ನು ಹಾಲೆಲ್ಲ ಭಕ್ತಿಯಿಂದ ನಡೆಸಕ್ಕಾಗ್ತಾ ಇಲ್ಲ.
ಎಂದು ಶತ್ರು ನಿನ್ನೊಳಗಡೆ ಹೇಳೋದಾದ್ರೆ ಇವತ್ತು ನಾನು ಹೇಳುತ್ತೇನೆ, ನಿನ್ನ ಕರೆಯನ್ನು ನೀನು ಅರ್ಥ ಮಾಡಿಕೊಂಡರೆ, ನಿಮ್ಮ ಕರೆಯನ್ನು ನೀವು ಅರ್ಥ ಮಾಡಿಕೊಂಡರೆ ನೀವು ಹೇಳುವುದಕ್ಕೆ ದೇವರು ಬಿಡುವಲ್ಲ. ಎಷ್ಟು ಜನ ನಂಬುತ್ತೀರಾ? ದೇವರನ್ನ ನಂಬಿರುವ ದೇವ ಮಕ್ಕಳು, ದೇವರ ಕರೆ ಇರುವವರು, ಆ ಕರೆಗಾಗಿ ಪ್ರಯಾಸ ಪಡುವವರನ್ನು ದೇವರು ಏನು ಮಾಡೋದಿಲ್ಲ, ಅವರನ್ನ ಹೇಳುವುದಕ್ಕೆ ನನ್ನ ದೇವರು ಬಿಡುವುದೇ ಇಲ್ಲ. ಮತ್ತೆ ಅದು ಮಾತ್ರವಲ್ಲ, ಮತ್ತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವಾಗ ದೇವರು ಧಾರಾಳವಾದಂತ ಕೃಪೆಯನ್ನು ಅನುಗ್ರಹಿಸುವವನಾಗಿದ್ದಾನೆ. ನಮ್ಮ ಗುರಿ ಏನು ದೇವ ಮಕ್ಕಳೇ? ಆಮೇನ್. ನಮ್ಮ ಗುರಿ ಏನು? ನಿತ್ಯ ರಾಜ್ಯ. ಎಷ್ಟು ಜನ ಹೇಳ್ತೀರಾ? ನಮ್ಮ ಗುರಿ ಯಾವುದು? ನಿತ್ಯ ರಾಜ್ಯ, ನಿತ್ಯ ಜೀವ. ಹಾಲೆಲೂಯಾ. ಅದು ಬೇಕಂದ ಬಯಸೋರು ಯಾರಾದ್ರೂ ಇಲ್ಲ ಇದ್ದೀರಾ? ಓ, ಅದು ಬೇಡ, ನನಗೊಂದು ದೊಡ್ಡ ಬೆಂಗ್ಳಾ ಕೊಟ್ರೆ ಸಾಕು, ಅಲ್ಲೇಲಿಯೋ ದೊಡ್ಡ ದೊಡ್ಡ ಕಾರುಗಳು ಕೊಟ್ರೆ ಸಾಕು, ಇಲ್ಲ ಒಡವೆ ಅಲ್ಲಲ್ಲಿ ವಸ್ತ್ರಗಳು, ಅದು ಇದು ಅಲ್ಲ ದೇವ ಮಕ್ಕಳೇ. ನಮ್ಮೊಬ್ಬೊಬ್ಬರ ಒಳಗಡೆ ಆಳವಾಗಿ ಬೇರೂರಿರಬೇಕಾದಂತ ಒಂದು ಮರ್ಮ ಏನಾಗಿದೆ ಗೊತ್ತಾ? ನಿನ್ನನ್ನು ನನ್ನನ್ನು ದೇವರು ಕರೆದಂತ ಕರೆಗೊಂದು ಉದ್ದೇಶ ಇದೆ. ಅದು ಹಲ್ಲೇಲಿಯ ನಮ್ಮನ್ನು ಎಲ್ಲಿಗೆ ಕರೆಕೊಂಡು ಹೋಗಬೇಕು? ನಮ್ಮ ಹಲ್ಲೇಲಿಯ ನಿತ್ಯ ರಾಜ್ಯದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗುವುದಾಗಿರೋದ್ರಿಂದ ನಾವೇ ನಿನ್ನ ಕರೆಯನ್ನು, ನಿಮ್ಮನ್ನು ಆದುಕೊಂಡದನ್ನು ಆಮೇಲೆ ದೃಢಪಡಿಸುವುದಕ್ಕೆ ನೀನು ಪ್ರಯಾಸ ಪಡುವಾಗ ನನ್ನ ದೇವರು ನಿನಗೆ ನಿತ್ಯ ರಾಜ್ಯವನ್ನು ಕೊಟ್ಟೇ ಕೊಡುವವನಾಗಿದ್ದಾನೆ. ಹಾಲೆಲೂಯಾ. ಅದರಿಂದ ಇವತ್ತಿನ ಪ್ರಯಾಸ ಅದು ಅಲ್ಲಲ್ಲಿ ಅಲ್ಪವೇ ಸೇರಿ, ಇವತ್ತಿನ ಕಷ್ಟ ಅದು ಅಲ್ಪವೇ ಸೇರಿ. ನಿನ್ನ ನಿಂದೆ ಅದೊಂದು ವಿಷಯವಾಗಬಾರದು, ನಿನ್ನ ತೊಂದರೆಗಳು ನಿಮಗೊಂದು ವಿಷಯವಾಗಬಾರದು, ನಿನ್ನ ರೋಗ ನಿನಗೊಂದು ವಿಷಯವಾಗಬಾರದು, ನಿನ್ನ ಸಾಲ ನಿನಗೊಂದು ವಿಷಯವಾಗಬಾರದು, ನಿನ್ನ ಇಕ್ಕಟ್ಟು ನಿನಗೊಂದು ವಿಷಯವಾಗಬಾರದು, ನಿನ್ನ ದೂಷಣೆ ಮಾತುಗಳು ನಿನಗೊಂದು ವಿಷಯವಾಗಬಾರದು. ಇದೆಲ್ಲವನ್ನು ಪಕ್ಕಕ್ಕಿಟ್ಟು ನಿನ್ನ ಗುರಿಯ ಕಡೆಗೆ ನೀನು ತಲುಪುವಾಗೋದಕ್ಕೆ ನೀನು ಓಡುವಾಗ ನನ್ನ ದೇವರು ಏನ್ ಮಾಡ್ತಾನೆ? ನಿನ್ನ ಕರೆಯನ್ನು ದೃಢಪಡಿಸುವುದಕ್ಕೆ ನೀವು ಪ್ರಯಾಸ ಪಡುವಾಗ ಒಂದು ನೀವು ಎಡವುವುದಕ್ಕೆ ದೇವರು ಬಿಡೋದಿಲ್ಲ. ಎರಡನೇದಾಗಿ ನಿತ್ಯ ರಾಜ್ಯದಲ್ಲಿ ಏರಳವಾಗಿ ಪ್ರವೇಶ ಮಾಡಬಹುದು. ಹೊಸ ಒಡಂಬಡಿಕೆ ಕಂಡಂದ ಬಹಳ ದೊಡ್ಡ ಅದ್ಭುತ ಯಾವುದು? ಯಾರಾದ್ರೂ ಹೇಳಕ್ ಸಾಧ್ಯನಾ? ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಸ್ವಾಮಿ ಪರಲೋಕ ರಾಜ್ಯಕ್ಕೆ ಏರಿ ಹೋಗಿರೋದು. ಸ್ತೋತ್ರ. ಹೊಸ ಒಡಂಬಡಿಕೆ ಕಂಡಂದ ಬಹಳ ದೊಡ್ಡ ಅಮೂಲ್ಯವಾದಂತ ಅದ್ಭುತ ಅಂದ್ರೆ ರೋಗ ಸೌಖ್ಯ ಆಗಿದಲ್ಲ, ಗುರುಡರ ಕಣ್ಣು ಕಂಡಿದಲ್ಲ, ಕಿವಿಡರ ಕಿವಿಗಳು ತೆರೆದಿದಲ್ಲ, ಕುಂಡರು ನಡೆದಾಡಿದಲ್ಲ, ಕೆಂಪು ಸಮುದ್ರ ವಿಭಾಗವಾಗಿದಲ್ಲ. ನನ್ನ ಕರ್ತನಾದ ಯೇಸು ಸ್ವಾಮಿ ಎಲ್ಲಿಗೆ ಏರಿ ಹೋಗಿದ್ದಾನೆ? ಪರಲೋಕ ರಾಜ್ಯಕ್ಕೆ ಏರಿ ಹೋಗಿದ್ದಾನೆ. ಗಲೀಲೆಯ ಪುರುಷರಿಗೆ ಅಲ್ಲಿ ಆ ಸಹೋದರರಿಗೆ ದೂತರು ಹೇಳ್ತಾ ಇದ್ದಾರೆ, ಗಲೀಲೆಯ ಪುರುಷರೇ ನೀವೇನು ನೋಡ್ತಾ ಇದ್ದೀರಾ? ಆಮೇಲೆ ಪರಲೋಕಕ್ಕೆ ಏರಿ ಹೋದಂತ ಈ ಯೇಸು ಯಾವ ರೀತಿಯಲ್ಲಿ ಏರಿ ಹೋಗಿದ್ದಾರೋ ಅದೇ ರೀತಿಯಲ್ಲಿ ಆತನ ವಾಪಸ್ ಬರುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಯೇಸು ಹೋಗಿರೋದಾದ್ರೆ ಆತನ ಹಿಂದಿರುಗಿ ಬರುವವನಾಗಿದ್ದಾನೆ. ಆತನ ಸಂಗಡ ಇರೋದಕ್ಕೆ ನಿಮ್ಮನ್ನು ಕರೆದಿದ್ದಾನೆ. ಎಷ್ಟು ಜನ ನಂಬಿ ದೇವರಿಗೆ ಸ್ತೋತ್ರ ಹೇಳ್ತೀರಾ? ಆದ್ರಿಂದ ನಿಮ್ಮ ಕರೆಯನ್ನು ನೀವೇನು ಮಾಡಬಾರದು? ಅಲಕ್ಷ್ಯ ಮಾಡಬಾರದು. ನಿಮ್ಮ ಕರೆಯ ಕುರಿತು ನಿಮಗೆ ಅರಿವಿರುವವರಾಗಿರಬೇಕು. ನಿಮ್ಮನ್ನು ಕರೆದ ದೇವರು ಯಾರು ಎಂದು ನಿಮಗೆ ಗೊತ್ತಾಗಿರಬೇಕು. ಸ್ತೋತ್ರ. ಎಡವದೇ ಇರಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಏರಾಳವಾಗಿ ನಾವು ಪ್ರವೇಶ ಮಾಡಬೇಕಾದ್ರೆ ನಾವೇನು ಮಾಡುವವರಾಗಿರಬೇಕು? ನಮ್ಮ ಕರೆಯನ್ನು, ನಮ್ಮನ್ನು ಆದುಕೊಂಡದನ್ನು ದೃಢಪಡಿಸಿಕೊಳ್ಳೋದಿಕ್ಕೆ ನಾವು ಪ್ರಯಾಸ ಪಡಬೇಕು. ಹಾಗಾದ್ರೆ ಈ ಮಾಡುವ ಪ್ರಾರ್ಥನೆ ಸಾಲದ? ಈ ಮಾಡುವಂತ ಆರಾಧನೆ ಸಾಲದ? ಈ ಪರಿಶುದ್ಧ ಜೀವನ ಸಾಲದ? ಹಲ್ಲೆಲೂಯಾ. ದೇವರಿಗಾಗಿ ಏನಾದ್ರೂ ಮಾಡಿದ್ದೇವೆ ಎಂದು ಎಲ್ಲಾದ್ರೂ ನಮ್ಮೊಳಗಡೆ ಏನಾದ್ರೂ ಹೋಗಲಿಕ್ಕೆ ಬಂದಿರೋದಾದ್ರೆ ಅದರಿಂದ ಈ ಕಾರ್ಯವನ್ನು ಮಾಡಿ ಮುಗಿಸಕ್ಕೆ ಸಾಲದ ದೈವ ಮಕ್ಕಳೇ? ಇಲ್ಲ ಇಲ್ಲ ಇಲ್ಲ. ಮತ್ತಷ್ಟು 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 ಮೊದಲಷ್ಟು ನನ್ನ ಕರೆಯನ್ನು ದೃಢಪಡಿಸಿಕೊಳ್ಳುವುದಕ್ಕಾಗಿ ನೀವು ಏನೇನೋ ಕಾರ್ಯಗಳಲ್ಲಿ ದೇವ ಚಿತ್ತವುಳ್ಳ ಕಾರ್ಯಗಳಿಗೆ ನೀವು ಒಳಪಡುವಂತ ವ್ಯಕ್ತಿಯಾಗಿರಬೇಕು. ಸ್ತೋತ್ರ. ಹಾಗಾದ್ರೆ ನಮ್ಮನ್ನು ಕರೆದ ದೇವರು ಯಾರಾಗಿದ್ದಾನೆ?
ಆತನ ಗುಣ ಏನಾಗಿದೆ? ಆತನ ಪ್ರಭಾವವುಳ್ಳ ದೇವರಾಗಿದ್ದಾನೆ. ಸ್ತೋತ್ರ, ಹಾಲೆಲೂಯ. ಪ್ರಭಾವ ಅಂದ್ರೆ ಏನು ದೇವ ಮಕ್ಕಳೇ? ತೇಜಸ್ಸುಳ್ಳ ದೇವರು. ಮತ್ತೆ ತಾಲಿಲ ಪ್ರಭಾವದಿಂದಲೂ ಗುಣಾತಿಶಯಗಳಿಂದಲೂ ಕರೆದವನಾಗಿದ್ದಾನೆ. ಅಲ್ಲೇಲಿ ನನ್ನ ದೇವರು ಯಾರಾಗಿದ್ದಾನೆ? ಪ್ರಭಾವವುಳ್ಳ ದೇವರು. ಅಲ್ಲೇಲಿ ಆ ಪ್ರಭಾವವುಳ್ಳ ದೇವರ ಮುಂದೆ ನಿನ್ನ ಕರೆಯನ್ನು, ನಿನ್ನನ್ನು ಆದುಕೊಂಡಿದ್ದನ್ನು ದೃಢಪಡಿಸುವುದಕ್ಕೆ ನೀವು ಮತ್ತಷ್ಟು ಪ್ರಯಾಸ ಪಡುವಾಗ ನಿನ್ನನ್ನು ಕರೆದ ದೇವರ ಪ್ರಭಾವವನ್ನು ನಮ್ಮ ಜೀವನದಲ್ಲಿ ನನ್ನ ದೇವರು ಅವನು ಇಳಿಸುವವನಾಗಿದ್ದಾನೆ. ಎಷ್ಟು ಜನ ಬಯಸಿದ ಕರ್ತನೆ ನಿನ್ನ ತೇಜಸ್ಸು ನನ್ನ ಜೀವನದಲ್ಲಿ ಬರಬೇಕು. ಅನೇಕರ ಜೀವನ ಕತ್ತಲೆ ಆಗಿರೋದಕ್ಕೆ ಕಾರಣ ಏನು? ದೇವರ ಬೆಳಕವರ ಜೀವನದಲ್ಲಿ ಇಲ್ಲದೆ ಇರೋ ಕಾರಣ. ಹಾಗಾದ್ರೆ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವನವು ಬೆಳಕಾಗಬೇಕಾದ್ರೆ ಯಾರು ನಮ್ಮಲ್ಲಿ ಬರಬೇಕು? ಪ್ರಭಾವ ಸ್ವರೂಪನಾದ ದೇವರ ಆ ಪ್ರಭಾವವನ್ನು ನಮ್ಮಲ್ಲಿ ಅಲ್ಲೆಲ್ಲೋ ನನ್ನ ದೇವರು ಕೊಡಬೇಕಾದ್ರೆ ಆಮೇಲೆ ಸ್ತೋತ್ರ, ಹಾಲೆಲೂಯ, ನಮ್ಮನ್ನು ಕರೆದ ದೇವರ ಕುರಿತಾದಂತ ಪರಿಜ್ಞಾನವನ್ನು ನಮ್ಮಲ್ಲಿ ಹೆಚ್ಚಾಗಿ ಆಳಬೇಕು. ಎಷ್ಟು ಜನ ಹೇಳುತ್ತೀರಾ ನನ್ನ ಜೀವನ ಕತ್ತಲೆಯಾಗಿದೆ ಎಂಬುದನ್ನು ಯಾರಾದ್ರೂ ಭಯಪಟ್ಟು ಇಲ್ಲಿ ಬಂದಿರೋದಾದ್ರೆ ನಾನು ಒಂದು ಮಾತು ನಿಮ್ಮನ್ನು ಬಲಪಡಿಸೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನಿನ್ನನ್ನು ಕರೆದ ದೇವರು ಅವನು ಸಾಧಾರಣವಾದವನಲ್ಲ. ಅವನು ಪ್ರಭಾವ ಸ್ವರೂಪನಾದ ದೇವರು, ಮತ್ತೆ ಗುಣಾತಿಶಯ ಉಳ್ಳ ದೇವರು. ಅವನು ತನ್ನ ಸಾಮರ್ಥ್ಯವನ್ನು, ತನ್ನ ದಿವ್ಯ ಶಕ್ತಿಯನ್ನು, ತನ್ನ ಬಲವನ್ನು, ತನ್ನ ಅದ್ಭುತವನ್ನು, ತನ್ನ ಅತಿಶಯವನ್ನು, ತನ್ನ ಮಗತ್ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಪ್ರಕಟಿಸುವುದಕ್ಕೆ ಅವನು ಹಿಂಜರಿಯುವ ದೇವರಲ್ಲ. ನಿನ್ನನ್ನು ಕರೆದ ಮೇಲೆ ಅದು ಒಂದೊಂದಾಗಿ ಅದಾದ ಸಮಯಗಳಲ್ಲಿ ನಮ್ಮ ಜೀವನದಲ್ಲಿ ನನ್ನ ದೇವರು ಪ್ರಕಟಿಸ್ತಾನೆ. ಹಾಗಾದ್ರೆ ನಮ್ಮನ್ನು ಕರೆದ ದೇವರು ಯಾರಾಗಿದ್ದಾನೆ? ಅಲ್ಲೆಲ್ಲ ಪ್ರಭಾವ ಸ್ವರೂಪ ಉಳ್ಳ ದೇವರು. ಆಮೇಲೆ ಸ್ತೋತ್ರ, ಆತನಿರುವ ಸ್ಥಳದಲ್ಲಿ ಏನಿಲ್ಲ? ಕತ್ತಲೆ ಇಲ್ಲ. ಸ್ತೋತ್ರ ಸ್ತೋತ್ರ. ಏನು ಮಾಡಬೇಕು ದೇವರೇ ಗೊತ್ತಿಲ್ಲ ಅಂತ ನೀ ಮಾತನಾಡುವಾಗ ಒಂದ್ ಹೇಳಬೇಕು, ನನ್ನನ್ನು ಕರೆದ ದೇವರು ಪ್ರಭಾವ ಸ್ವರೂಪನಾಗಿರೋದ್ರಿಂದ ಆತನೇ ಅಲ್ಲಲ್ಲಿ ಆತನ ತೇಜಸ್ಸು ನಿನ್ನ ವಿಷಯದಲ್ಲಿ ಇಳಿದು ಬರುವಾಗ ಏನಾಗುತ್ತೆ? ನಿಮ್ಮ ಕತ್ತಲೆ ನಿಮ್ಮನ್ನು ಬಿಟ್ಟು ಓಡಿ ಹೋಗುವಂತೆ ನನ್ನ ದೇವರು ಮಾಡುತ್ತಾನೆ. ಯೇಸುವಿನ ನಾಮದಲ್ಲಿ ವಾಕ್ಯವನ್ನು ಕೇಳುವ ದೇವ ಜನರೇ, ಈ ವಾಕ್ಯವನ್ನು ನೀ ಕೇಳುತ್ತಾ ಇರುವಾಗಲೇ ನಿನ್ನ ಬಾಯಿ ತೆರೆದು ಅರಿಕೆ ಮಾಡಿ ಪ್ರಾರ್ಥನೆ ಮಾಡು. ಈ ವಾಕ್ಯದ ಬಿಡುಗಡೆ ನನ್ನ ಜೀವನದಲ್ಲಿ ಕರ್ತನೆ ನೆರವೇರುವಾಗೆ ನೀನು ಸಹಾಯ ಮಾಡು ಎಂದು ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಹಾಗಾದ್ರೆ ನಮ್ಮನ್ನು ಸುಮ್ಮನೆ ಕರೆದಿಲ್ಲ. ನಮ್ಮನ್ನು ಕರೆದ ದೇವರು ಯಾರಾಗಿದ್ದಾನೆ? ಪ್ರಭಾವ ಸ್ವರೂಪನು, ಮತ್ತೆ ಯಾರಾಗಿದ್ದಾನೆ? ಗುಣಾತಿಶಯ ಉಳ್ಳ ದೇವರು. ನಮ್ಮನ್ನು ಕರೆದ ದೇವರಿಗೆ ನಮ್ಮನ್ನು ಕುರಿತು ಜವಾಬ್ದಾರಿ ಇದೆ. ನಮ್ಮನ್ನು ಕರೆದ ದೇವರು ನಮ್ಮನ್ನು ಕುರಿತು ಏನಿದೆ? ಜವಾಬ್ದಾರಿ ಇದೆ. ಇದೆಯಾ? 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 ಎಲ್ಲ ಕೊರತೆಗಳು ಆತನ ಮುಂದೆ ಬಿಚ್ಚಿಡು. ನಿನ್ನ ಜವಾಬ್ದಾರಿ ಅವನ ಮೇಲೆ ಹಾಕು. ನಿನ್ನ ಭಾರ ಅವನ ಮೇಲೆ ಹಾಕು. ನಿನ್ನ ಹೊರೆ ಅವನ ಮೇಲೆ ಹಾಕು. ಅವನ್ ನಿಮ್ಮನ್ನೇನು ಮಾಡುತ್ತಾನೆ? ಇವತ್ತು ಮಾತ್ರವಲ್ಲ, ಯುಗದ ಸಮಾಪ್ತಿವರೆಗೂ ಆತನ ನಿಮ್ಮನ್ನು ನಡೆಸುವುದಕ್ಕೆ ಶಕ್ತನಾದವನು ಎಂದು ಆತನು ತನ್ನ ಹೆಸರು ಹೇಳಿ ಅಲ್ಲಲ್ಲಿ ಆತನು ನಮ್ಮ ಸಂಗಡ ಪ್ರಮಾಣ ಮಾಡಿದವನಾಗಿದ್ದಾನೆ. ನಮ್ಮನ್ನು ಅಲ್ಲಿ ನಮ್ಮ ಸಾಕ್ಷಿಗಳನ್ನು ಹೇಳೋದಕ್ಕೆ ಯಾರಿಗೂ ತೊಂದರೆ ಇಲ್ಲ ತಾನೆ? ಸ್ತೋತ್ರ. ಕಾರಣ ಇದನ್ನು ಅನುಭವದಲ್ಲಿ ಹೇಳಿದ್ರೆ ಆಮೇಲೆ ಸ್ತೋತ್ರ, ಕೆಲವ್ರನ್ನ ದೇವರು ಬಲಪಡಿಸ್ತಾನೆ. ಆಮೇಲೆ ನನ್ನನ್ನು ದೇವರು ಸೇವೆಗೆ ಕರೆದಾಗ ಸ್ತೋತ್ರ, ಫುಲ್ ಟೈಮ್ ಸೇವೆಗೆ ಬರೋದಕ್ಕೆ ನನಗೆ ಒಂದು ಕಿಂಚಿತ್ತು ಮನಸ್ಸಿರ್ದಿಲ್ಲ. ಏನಕ್ಕೆಂದ್ರೆ ನನ್ನ ಅಕ್ಕ ಸೇವೆಯಲ್ಲಿದ್ದಾರೆ. ಅವರ ಸಂಗಡ ನಾನು 2-3 ವರ್ಷ ರಾಜಸ್ಥಾನಲ್ಲಿದ್ದೆ. ಅವರು ಸೇವೆಯಲ್ಲಿ ಪಡುವಂಥ ಕಷ್ಟ, ಆ ಪ್ರಯಾಸಗಳು ನೋಡಿ ನನಗೂ ಚಿಕ್ಕ ವಯಸ್ಸಿನಿಂದನೇ ದೇವರ ಸೇವೆ ಕರೆ ಇದೆ. ಆದರೆ ನಾನು ಹೇಳಿದಪ್ಪ, ನಾನು ಕೆಲಸ ಮಾಡಿಕೊಂಡು ಸೇವೆ ಮಾಡ್ತೀನಿ, ಆದರೆ ನಾನು ಫುಲ್ ಟೈಮ್ ಸೇವೆಗೆ ಬರೋದಿಲ್ಲ. ನನಗೆ ಯಾರ ಮುಂದೆ ಕೈ ಚಾಚೋದಾಗಲಿ, ನನ್ನ ಅವಶ್ಯಕತೆಗಳು ಇನ್ನೊಬ್ಬರ ಬಳಿಯಲ್ಲಿ ಹೇಳೋದಾಗಲಿ ನನಗಿಷ್ಟ ಇಲ್ಲ. ಸ್ತೋತ್ರ. ಫುಲ್ ಟೈಮ್ ನನ್ನ ಕ್ರಿಸ್ಟಿಯ ಡೆಲಿವರಿ ಆದ ನಂತರ ನಾನು ಕೆಲಸಕ್ಕೆ ಹೋಗಬೇಕೆಂಬುದಾಗಿ ಪ್ರಾರ್ಥನೆ ಮಾಡೋದಕ್ಕೆ ಆಮೇಲೆ ಸ್ತೋತ್ರ ಅಲ್ಲಿ ಅವತ್ತು ಒಂದು ಸಭೆಯಲ್ಲಿ ಸೇವೆ ಮಾಡೋದಕ್ಕೆ ಒಬ್ಬ ಪ್ರವಾದಿಯವರು ಬಂದಿದ್ರು. ಸ್ತೋತ್ರ. ಆ ಪ್ರವಾದಿಯ ಮುಂದೆ ಹೋಗಿ ಆಮೇಲೆ ಪ್ರಾರ್ಥನೆಗಾಗಿ ನಿಂದಾಗ ಅವರು ಹೇಳಿದ್ರು, ಮಗಳೇ, ನಿನ್ನ ಈ ಪಟ್ಟಣದಲ್ಲಿ ಕರೆ ತಂದಿದ್ದು ಕೆಲಸ ಮಾಡೋದಕ್ಕಲ್ಲ, ನೀನು ನನ್ನ ಸೇವೆ ಮಾಡಬೇಕಂದೇಳಿ. ನಾನು ಅಪ್ಪ, ನಾನು ಹೆಂಗೆ ಕೆಲಸ ಬಿಡೋದು? ನನಗಾಗಲ್ಲ. ಅತ್ತೆ ರಾತ್ರಿ ಎಲ್ಲ ದೇವರ ಬಳಿಯಲ್ಲಿ ಅತ್ತೆ.
ಆದ್ರೆ ದೇವರ ಬಳಿಯಲ್ಲಿ ಒಂದು ಕಂಡೀಷನ್ ಹೇಳಿದೆ, ದೇವರೇ ನೀ ನನ್ನ ಸೇವೆಗೆ ನನ್ನನ್ನು ಕರೆದ್ರೆ ಯಾರ ಮುಂದೆ ಆಗಲಿ ನನಗಿಂದದೊಂದು ಅವಶ್ಯಕತೆ ಇದೆ ಅಂತ ಹೇಳೋ ಥರ ನೀನು ಇಟ್ಕೋಬಾರ್ದು, ನೀ ನನ್ನನ್ನು ನಡೆಸಬೇಕೆಂಬುದಾಗಿ ದೇವರ ಮುಂದೆ ನಾನು ಅಲ್ಲಿ ಮಾತನಾಡಿದೆ. ಸ್ತೋತ್ರ. ಆವತ್ತು ರಾತ್ರಿ ಕನಸಿನಲ್ಲಿ ನನ್ನ ದೇವರು ನನಗೊಂದು ಚೆಕ್ ತಂದು ಕೊಟ್ರು. ಒಂದು ಚೆಕ್ ತಂದು ಕೊಟ್ಬಿಟ್ಟು ಹೇಳಿದ್ರು, ಸೈನ್ ನಾನು ಹಾಕಿದ್ದೀನಿ, ಅಮೌಂಟ್ ನೀವೇ ಬರ್ಕೊಳ್ಳಿ ಅಂತ. ನನ್ನ ದೇವರು ಸೈನ್ ಮಾಡಿ ಚೆಕ್ ಕೊಟ್ಟಿದ್ದಾರೆ. ನನಗೆ ಏನೇ ಅವಶ್ಯಕತೆಗಳು ಬಂದ್ರು 50 ರೂಪಾಯಿ ಅಂದ್ರೆ, ಯಶಪ್ಪ ನೀನು ಕೊಟ್ಟಂತ ಚೆಕ್ಕಿನಿಂದ 50 ರೂಪಾಯಿನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಆಮೇಲೆ 100 ರೂಪಾಯಿ ಅವಶ್ಯಕತೆ ಇದ್ರೆ, ಯೇಸಪ್ಪ ನೀನು ಕೊಟ್ಟಂತ ಚೆಕ್ಕಿನಿಂದ ಆ 100 ರೂಪಾಯಿ ನನಗೆ ರಿಲೀಸ್ ಮಾಡು ಅಂತ ಹೇಳುತ್ತೇನೆ. ನಾನು ಪ್ರತಿ ವಾರ ಇಲ್ಲಿ ಕಾಣಿಕೆ ಹಾಕೋದಕ್ಕೆ ನನ್ನ ದೇವರ ಬಳಿಯಲ್ಲಿ ಒಂದು ಅಮೌಂಟ್ ಹೇಳಿದ್ದೀನಿ. ಕರ್ತನೆ, ಪ್ರತಿ ವಾರ ಕಾಣಿಕೆ ಹಾಕೋದಕ್ಕೆ ನನಗೆ ಇಷ್ಟು ಅಮೌಂಟ್ ಬೇಕು, ನೀ ನನಗೆ ಕೊಡಬೇಕಂದ ದೇವರೊಟ್ಟಿಗೆ ನಾನು ಒಡಂಬಡಿಕೆ ಮಾಡಿಕೊಂಡೆ. ಇವತ್ತು ಹಾಲೆಲೂಯ, ನನ್ನ ಗಂಡ ನನಗೆಲ್ಲ ಕೊಡಿಸ್ತಾರೆ, ಆದ್ರೂ ಕೂಡ ನನಗೆ ಇಂದದು ಬೇಕು, ನನಗೆ ಇಂದದು ಕೊಡಿ ಅಂತ ನಾನು ಬಾಯಿ ಬಿಟ್ಟು ಅವರ ಹತ್ರ ಕೇಳೋದಿಲ್ಲ. ಕಾರಣ ನನ್ನ ಸೃಷ್ಟಿಕರ್ತನ ಹತ್ರ ನಾನು ಒಡಂಬಡಿಕೆ ಮಾಡಿಕೊಂಡಿದ್ದೇನೆ. ಹಲ್ಲೆಲೂಯಾ. ಕಾರಣ ನನ್ನ ಕರ್ತನೆ ನನಗೆಲ್ಲವನ್ನು ಕೊಟ್ಟು ನಡೆಸೋದಿಕ್ಕೆ ಶಕ್ತನಾಗಿರೋದ್ರಿಂದ ದೇವ ಮಕ್ಕಳೇ, ನಿಮ್ಮನ್ನು ಕರೆದವನು ಅಲ್ಲಲ್ಲಿ ಅವನು ನಂಬಿಗಸ್ತನಾದ ದೇವರಾಗಿದ್ದಾನೆ. ಇವತ್ತಿಲ್ಲಿ ಕುಳಿತಿರುವಂತ ಎಷ್ಟು ಜನ ಆ ದೇವರ ನಂಬಿಗಸ್ತತನವನ್ನು ನೆನಪು ಮಾಡಿ ನೀ ದೇವರಿಗೆ ಸ್ತೋತ್ರ ಮಾಡಿ ಹೇಳುತ್ತೀರಾ? ಅಲ್ಲೆಲ್ಲ ನನ್ನ ಕರ್ತನು ಅವನ ಪ್ರಭಾವ ಸ್ವರೂಪನು ಗುಣಾಧೀಶಗಳಿಂದ ತುಂಬಲ್ಪಟ್ಟ ದೇವರಾಗಿದ್ದಾನೆ. ಅವನು ನಿನ್ನನ್ನು ಒಂದು ಕಾಲಕ್ಕೂ ಅನಾಥರಾಗಿ ಅವನು ಬಿಡುವ ದೇವರಲ್ಲ. ನಮ್ಮ ಕರೆಯನ್ನು ನಮ್ಮನ್ನು ಆದುಕೊಂಡದನ್ನು ದೃಢಪಡಿಸೋದಿಕ್ಕೆ ಮತ್ತಷ್ಟು ನಾವು ಪ್ರಯಾಸ ಪಡಬೇಕು. ಆಗ ನಾವು ಮಾಡಿದ್ರೆ ನಾವು ಎಂದಿಗೂ ಎಡವೋದಿಲ್ಲ. ಮತ್ತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ನಮಗೆ ಏನು ಸುಖ ದೊರಕುತ್ತೆ, ಅಲ್ಲೇ ಪ್ರವೇಶಿಸುವಂತ ಧಾರಾಳವಾದ ಅನುಗ್ರಹವನ್ನು ನನ್ನ ದೇವರು ನಮಗೆ ಕೊಡುವವನಾಗಿದ್ದಾನೆ. ಹಾಲೆಲೂಯಾ. ಎಷ್ಟು ಜನ ಹಲ್ಲೆಲೂಯಾ ಈ ವಾಕ್ಯವನ್ನು ನಂಬಿ ದೇವರಿಗೆ ಸ್ತೋತ್ರ ಹೇಳುತ್ತೀರಾ? ಹಾಲೆಲೂಯಾ. ಅಭಿಷೇಕ ಬರೋದಕ್ಕೆ ಮುಂಚಿತವಾಗಿ ಈ ಪೇತ್ರನ ಜೀವನ ಒಂದು ರೀತಿಯಲ್ಲಿ ಇತ್ತು. ಆದ್ರೆ ಅಭಿಷೇಕ ಬಂದಾಗ ಆಮೇಲೆ ಪರಲೋಕ ರಾಜ್ಯದ ಬೀಗದ ಕೈಯನ್ನು ದೇವರು ಅವನ ಕೈಯಲ್ಲಿ ಕೊಟ್ಟ ಮೇಲೆ ಆತನ ಬಾಯಿಂದ ಬರುವಂತ ಪ್ರತಿಯೊಂದು ಮಾತುಗಳು ಇನ್ನೊಬ್ಬರ ಜೀವನದ ಆತ್ಮೀಕ ಆಮೇಲೆ ಕುರುಡುತನವನ್ನು, ಶತ್ರು ಮುಚ್ಚಿರುವಂತ ಹೃದಯದ ಬಾಗಿಲುಗಳನ್ನು, ಆಮೇಲೆ ಒಬ್ಬೊಬ್ಬರ ಆತ್ಮಿಕ ಜೀವನವನ್ನು ಮರ ಮಾಡಿರುವಂತ ಶತ್ರುವಿನ ಕೈಯಿಂದ ನಮ್ಮ ಮುಂದೆ ಬಾಗಿಲುಗಳನ್ನು ಆಮೇಲೆ ತೆರೆದು ಕೊಡುವಂತ ವಾಕ್ಯಗಳಾಗಿದೆ. ಓದುತ್ತಾ ಇದ್ದೀರಲ್ಲ? ಸ್ವಲ್ಪ ಕಷ್ಟ ಇದೆ, ಆದ್ರೆ ನೀವು ಗ್ರಹಿಸ್ಕೊಳ್ರಿ. ಆಮೇಲೆ ಈ ಕರೆ ಆದುಕೊಂಡಿದ್ದು ನಿತ್ಯ ಜೀವ ಇದೆಲ್ಲರಿಗೂ ಇಷ್ಟ ಆಗಲ್ಲ. ದೇವರು ನಿಮ್ಮನ್ನು ಬಾಲೆಲ್ಲ ತಲೆಯಾಗಿ ಮಾಡುತ್ತೇನೆ ಅಂದ್ರೆ ನಾವೆಲ್ಲ ಜೋರಾಗಿ ಶಬ್ದ ಮಾಡಿ ಸ್ತೋತ್ರ ಹೇಳ್ತೀರ. ಮಾಡುತ್ತಾರೆ ಯಾರನ್ನು? ದೇವರ ಕರೆಗಾಗಿ ನಿಲ್ಲುವವರನ್ನು ದೇವರು ಮಾಡುತ್ತಾನೆ. ನಿಮ್ಮನ್ನು ಆದುಕೊಂಡದನ್ನು ನೀವು ಹಲ್ಲೆಲೂಯಾ ಮತ್ತಷ್ಟು ಪ್ರಯಾಸ ಪಡುವುದಕ್ಕೆ ನೀವು ಒಪ್ಪಿಸಿ ಕೊಟ್ಟಾಗ ನನ್ನ ದೇವರು ಅದನ್ನು ಮಾಡುವವನಾಗಿದ್ದಾನೆ. ಆ ವಾಕ್ಯ ಮುಂದುವರಿಸ್ರಿ ಒಮ್ಮೆ. ಸ್ತೋತ್ರ. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣ ಅತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ದೊರೆಯುತ್ತೆಂದು ಬಲ್ಲೆವಷ್ಟೇ. ಹಾಗಾದ್ರೆ ನಮ್ಮನ್ನು ಕರೆದ ದೇವರಿಗೆ ಏನಿದೆ ಎಂಬುದಾಗಿ ವಾಕ್ಯದಲ್ಲಿ ಕಾಣುತ್ತೆ. ಆತನ ದಿವ್ಯ ಶಕ್ತಿ ಏನಾಗಿದೆ? ನಮ್ಮನ್ನು ಕರೆದ ದೇವರಿಗೆ ಏನಿದೆ? ದಿವ್ಯ ಶಕ್ತಿ ಇದೆ. ಎಷ್ಟು ಜನ ಹೇಳ್ತೀರಾ ಇಲ್ಲಿ? ನಮ್ಮನ್ನು ಕರೆದ ದೇವರು ಯಾರಾಗಿದ್ದಾನೆ? ದಿವ್ಯ ಶಕ್ತಿ ಉಳ್ಳದು, ಡಿವೈನ್ ಪವರ್ ಅನ್ನು ಹೊಂದಿರುವ ದೇವರು. ಅಲ್ಲೇ ಮಾನುಷಿಕ ಪವರ್ ಅಲ್ಲ, ಪೊಲಿಟಿಕಲ್ ಪವರ್ ಅಲ್ಲ, ಹಣದ ಬಲ ಮಾತ್ರ ಉಳ್ಳವನಲ್ಲ. ಆಕಾಶದ ಕೆಳಗಡೆ ಭೂಮಿಯ ಮೇಲ್ಗಡೆ ಕೊಡಲ್ಪಟ್ಟಿರುವಂತ ಎಲ್ಲಾ ನಾಮಗಳಿಗಿಂತಲೂ ಉನ್ನತವಾದ ನಾಮ ಹೊಂದಿರುವ ನನ್ನ ಕರ್ತನು ಅವನು ಸಾಧಾರಣವಾದವನಲ್ಲ. ನಿನ್ನನ್ನು ಕರೆದವನು ಯಾರಾಗಿದ್ದಾನೆ? ಆತನ ದಿವ್ಯ ಶಕ್ತಿ ಉಳ್ಳವನಾಗಿದ್ದಾನೆ. ಆತನ ಮುಂದೆ ನಿಲ್ಲುವಂತ ಶಕ್ತಿ ಹೊಂದಿರುವ ಮತ್ತೊಂದು ಶಕ್ತಿ ಇಲ್ಲವೇ ಇಲ್ಲ. ಎಷ್ಟು ಜನ ನಂಬಿ ದೇವರಿಗೆ ಸ್ತೋತ್ರ ಹೇಳುತ್ತೀರಾ? ನಿನ್ನನ್ನು ಕರೆದ ದೇವರಿಗೆ ಏನಿದೆ? ದಿವ್ಯ ಶಕ್ತಿ ಇರುವಂತದಾಗಿದೆ. ಆ ಶಕ್ತಿ ಅಲ್ಲೇ ಇಲ್ಲದೆ ಇರುವಗಳನ್ನು ಇರುವಾಗ ಕರೆಯುವಂತ ಸಾಮರ್ಥ್ಯ ಹೊಂದಿದಂತ ಶಕ್ತಿ. ಹಲ್ಲೆಲೂಯಾ. ಸತ್ತವಗಳಿಗೆ ಜೀವವನ್ನು ಕೊಡುವಂತ ಶಕ್ತಿ, ಇಲ್ಲದೆ ಇರುವಗಳನ್ನು ಇರುವಾಗ ಕರೆಯುವಂತ ಶಕ್ತಿಯಾಗಿದೆ. ಆಮೇಲೆ ಸಮಸ್ತ ಉಂಟಾಗಲಿ ಎಂದು ಹೇಳುವಾಗ ಉಂಟಾಗಿ
ದಬ್ಬಿದಂತ ಶಕ್ತಿ. ಆಕಾಶವನ್ನು ಭೂಮಿಯನ್ನು ದೇವರೇ ಸೃಷ್ಟಿ ಮಾಡಿದ್ದು. ಆದ್ರೆ ಏನಾಯ್ತು, ಲೂಸಿಫರ್ ಆತನ ಅಹಂಕಾರ, ಆತನ ಅಹಂ, ಆತನಲ್ಲಿ ತಂದ ನಾನು ಎಂಬ ಭಾವದಿಂದ ಏನಾಯ್ತು, ನನ್ನ ದೇವರು ಪರಲೋಕದಿಂದ ಆತನನ್ನು ಅಲ್ಲೆಲ್ಲ ಭೂಲೋಕಕ್ಕೆ ದಬ್ಬಿದನು. ಏನು ಥಿಯಾಲಜಿ ಹೇಳುತ್ತದೆ, ಆಗ ಈ ಲೂಸಿಫರ್ ಬಂದು ಬಿದ್ದಾಗ ಏನಾಯ್ತು, ಈ ಭೂಮಿ ಪಾಳು ಶೂನ್ಯವಾಗಿ ಮಾರ್ಪಟ್ಟಿತ್ತು. ಪಾಳು ಶೂನ್ಯವಾಗಿ ಇರಲಿಲ್ಲ, ಪಾಳು ಶೂನ್ಯವಾಗಿ ಮಾರ್ಪಟ್ಟಿತ್ತು. ಸ್ತೋತ್ರ. ಹಾಗಾದ್ರೆ ಮಾರ್ಪಾಡಾಗಿರೋದನ್ನು ತಿರುಗಿ ಯಥಾಸ್ಥಿತಿಗೆ ತರುವಂತ ಶಕ್ತಿ ನನ್ನ ದೇವರಲ್ಲಿದೆ. ಆಮೆನ್. ಎಷ್ಟು ಜನ ನಂಬುತ್ತೀರಾ? ಹಾಲೆಲೂಯ. ಆಮೇಲೆ ನನ್ನ ದೇವರ ಸಾಮರ್ಥ್ಯವನ್ನು ಅಳತೆ ಮಾಡುವಂತ ಮತ್ತೊಂದು ವ್ಯಕ್ತಿಯೋ ಶಕ್ತಿಯೋ ಈ ಲೋಕದಲ್ಲಿ ಇಲ್ಲ. ನಿನ್ನನ್ನು ಕರೆದ ದೇವರ ಪ್ರಭಾವ ಇದೆಯಲ್ಲ. ಆಮೇಲೆ ಸ್ತೋತ್ರ. ಎಲ್ಲಾ ವಿಷಯಗಳಲ್ಲೂ ನಿನಗೋಸ್ಕರ ನಿಲ್ಲುವಂತ ಶಕ್ತಿಯನ್ನು ಹೊಂದಿರುವಂತ ಆಮೇಲೆ ಆ ಪವರ್ ಹೊಂದಿರುವ ದೇವರಾಗಿದ್ದಾನೆ ನಮ್ಮನ್ನು ಕರೆದಿದ್ದು. ಆ ದಿವ್ಯ ಶಕ್ತಿ ನಮಗೆ ಏನನ್ನು ಅನುಗ್ರಹಿಸುತ್ತೆ? ನಮ್ಮ ಜೀವಕ್ಕೂ ಭಕ್ತಿಗೂ ಬೇಕಾಗಿರುವುದೆಲ್ಲವೂ ಅನುಗ್ರಹಿಸುವವನಾಗಿದ್ದಾನೆ. ಹಾಗಾದ್ರೆ ಎಷ್ಟು ಜನ ಇವತ್ತು ನನ್ನ ಜೀವಕ್ಕೂ ಭಕ್ತಿಗೂ ಬೇಕಾಗಿರುವುದೆಲ್ಲವೂ ದೊರೆಯುತ್ತದೆ, ಕೊಡುತ್ತಾನೆ ಎಂದು ನಂಬುವ ದೇವ ಮಕ್ಕಳು ಇವತ್ತು ನೀವೇನೇನು ಅವಶ್ಯಕತೆಗಳೊಟ್ಟಿಗೆ ಇಲ್ಲಿಗೆ ಬಂದಿದ್ದೀರೋ, ಆಮೇಲೆ ಸ್ತೋತ್ರ, ನಾವಲ್ಲ, ನಮ್ಮ ಸಾಮರ್ಥ್ಯವಲ್ಲ ದೇವ ಮಕ್ಕಳೇ, ಇಲ್ಲಿ ನಿಂದು ಸೇವೆ ಮಾಡುವವರ ಸಾಮರ್ಥ್ಯವಲ್ಲ, ಇಲ್ಲಿ ಹೇಳುವಂತ ದೇವರ ವಾಕ್ಯದ ಬಲ ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತೆ, ನಿನ್ನ ಅವಸ್ಥೆಗಳನ್ನು ಬದಲಾಯಿಸುತ್ತೆ. ಅಲ್ಲೆಲ್ಲ ನಿನ್ನ ನೋವುಗಳನ್ನು ತೆಗೆದುಹಾಕುತ್ತೆ, ನಿನ್ನ ಬೇನೆಗಳ ಆತನು ತೆಗೆದುಹಾಕುವಂತನಾಗಿದ್ದಾನೆ. ನಿನ್ನ ಕಷ್ಟಗಳಲ್ಲಿ ಆತನು ನಿಮಗೆ ವಿಶೇಷ ಸಹಾಯಕನಾಗಿ ಆತನು ಇಳಿದು ಬಂದು ಅದ್ಭುತ ಮಾಡುವ ದೇವರಾಗಿದ್ದಾನೆ. ಆತನ ದಿವ್ಯ ಶಕ್ತಿ ಏನೇ ಮಾಡುತ್ತೆ? ಜೀವಕ್ಕೂ ಭಕ್ತಿ ಅಂದ್ರೆ ಏನು? ನಮ್ಮ ಪ್ರತಿದಿನ ಬೇಕಾಗಿರುವಂತ ಜೀವನಕ್ಕೆ ಬೇಕಾಗಿರುವುದು ಮತ್ತೆ ನಮ್ಮ ಆತ್ಮೀಕ ಜೀವನಕ್ಕೆ ಬೇಕಾಗಿರೋದು ಕೊಡುವವನಾಗಿದ್ದಾನೆ. ಎಷ್ಟು ಜನ ಇವತ್ತು ಆ ದೇವರ ಬಳಿಯಲ್ಲಿ ಕೂಗಿ ಕೇಳ್ತೀರಾ? ಏನೇನು ಪ್ರೇಯರ್ ರಿಕ್ವೆಸ್ಟ್ಗಳು ಇಟ್ಟುಕೊಂಡು ನೀ ಇವತ್ತು ದೇವರ ಸಮೂಹದಲ್ಲಿ ಬಂದಿರುವುದಾದ್ರೆ ಈ ಸಮಯ ನೀ ದೇವರ ಬಳಿಯಲ್ಲಿ ಹೇಳಬೇಕು, ಕರ್ತನೇ, ನಿನ್ನ ದಿವ್ಯ ಶಕ್ತಿ ಇದೆಯಲ್ಲ, ನನಗೆ ಜೀವಕ್ಕೂ ಭಕ್ತಿಗೂ ಬೇಕಾಗಿರೋದೆಲ್ಲವನ್ನು ಕೊಡುವ ಶಕ್ತಿ ಆಗಿರೋದ್ರಿಂದ ಅಲ್ಲೇಲಿ ರೋಗದಲ್ಲಿ ಬಂದಿರುವವರು ಇವತ್ತು ನಿಮ್ಮನ್ನೇ ದೇವರ ಕರಗಳಲ್ಲಿ ಒಪ್ಪಿಸಿಕೊಂಡು ಹೇಳು, ಕರ್ತನೇ ಸ್ತೋತ್ರ, ದಿವ್ಯ ಶಕ್ತಿ ನನ್ನ ಶರೀರದಲ್ಲಿ ಇಳಿದು ಬರಲಿ ಎಂದು. ಆತನ ಶಾಲೆಯಲ್ಲಿ ದೇವರ ವಾಕ್ಯಕ್ಕೆ ಜೀವ ಇದೆ. ದೇವರ ವಾಕ್ಯ ಸಜೀವವಾದದ್ದು. ಅದು ನಮ್ಮ ಅಸ್ಥಿ ಮಜ್ಜೆಗಳಲ್ಲಿ ತೂರಿ ಹೋಗೋದಕ್ಕೆ ಸಾಮರ್ಥ್ಯ ಉಳ್ಳಂತ ವಾಕ್ಯ ಆಗಿರುವುದಾದ್ರೆ ದೇವರ ವಾಕ್ಯ ಸುಳ್ಳಾಡೋದಿಲ್ಲ. ಆ ವಾಕ್ಯದ ಬೆಲ್ಲ, ಆ ವಾಕ್ಯದ ಜೀವ, ಆ ವಾಕ್ಯದ ಶಕ್ತಿ, ಆ ವಾಕ್ಯದ ಬಿಡುಗಡೆ, ಆ ವಾಕ್ಯದ ಆಶೀರ್ವಾದ ಇಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡುವಂತ ಒಬ್ಬೊಬ್ಬರ ಅವಸ್ಥೆಗಳನ್ನು ಬದಲಾಯಿಸುವಂತ ಶಕ್ತಿಯನ್ನು ಹೊಂದಿರುವಂತ ಆ ಶಕ್ತಿ ಯೇಸುವಿನ ನಾಮದಲ್ಲಿ ಇಲ್ಲಿ ವ್ಯಾಪರಿಸುವಂತದಾಗಿರಲಿ. ಎಷ್ಟು ಜನ ಕೇಳುತ್ತೀರಾ? ನಿಮ್ಮ ಕುಟುಂಬ ಅಲ್ಲೆಲ್ಲ ಸಂತೋಷ ಇಲ್ಲದೆ ಇದ್ರೆ, ನಿಮಗೆ ಆನಂದ ಇಲ್ಲದೆ ಇದ್ರೆ, ನೀವು ಕಷ್ಟದಲ್ಲಾಗಿರೋದಾದ್ರೆ, ನೀ ಸಮಾಧಾನ ಕಂಡುಕೊಳ್ಳೋದಕ್ಕೆ ಬಂದಿರೋ ವ್ಯಕ್ತಿ ಆಗಿರೋದಾದ್ರೆ ಅದಕ್ಕೆ ಸರಿಯಾದ ಸ್ಥಳ ಇದಾಗಿದೆ. ಅದಕ್ಕೆ ಸರಿಯಾದ ಸ್ಥಳ ಈ ಸ್ಥಳವಾಗಿದೆ. ಈ ಸ್ಥಳದ ಪ್ರತ್ಯೇಕತೆ ನೀವು ಅರಿಯಬಾರದು. ಇದು ದೇವರ ಪ್ರಭಾವ ಇಳಿಯುವಂತ ಸ್ಥಳ, ದೇವರು ನಿನಗಾಗಿ ಅದ್ಭುತ ಮಾಡುವ ಸ್ಥಳ, ನಿನ್ನ ಜೀವನವನ್ನು ರೂಪಿಸುವಂತ ಸ್ಥಳ, ನಿನ್ನ ಜೀವನವನ್ನು ಬದಲಾಯಿಸುವಂತ ಸ್ಥಳ, ನಿನಗಾಗಿ ಅದ್ಭುತ ಮಾಡುವಂತ ಸ್ಥಳ, ನಿನ್ನ ಕೈ ಹಿಡಿಯುವಂತ ಸ್ಥಳ, ಅಲ್ಲೆಲ್ಲ ನಿನ್ನ ಸಂಗಡ ಮಾತನಾಡುವಂತ ಸ್ಥಳ. ಈ ಸ್ಥಳವನ್ನು ಹಲ್ಲೆಲೂಯ ಅದನ್ನ ಗೌರವವನ್ನು ಘನತೆಯನ್ನು ತಿಳಿದಂತ ನೀವುಗಳು ಏನು ಮಾಡುವವರಾಗಿರಬೇಕು? ನಿನ್ನ ಜೀವನಕ್ಕೆ ಬೇಕಾಗಿರೋದೆಲ್ಲವೂ ಕೊಡುವುದಕ್ಕೆ ಶಕ್ತನಾದವನ ಬಳಿಯಲ್ಲಿ ನೀವು ಕೇಳಿಕೊಳ್ಳುವವರಾಗಿರಬೇಕು. ಆತ್ಮಿಕ ಜೀವನದಲ್ಲಿ ಯಾರಾದ್ರೂ ಕುಂಡುವವರು ಇರೋದಾದ್ರೆ ಕೇಳಿಕೊಳ್ಳಿ. ಸ್ತೋತ್ರ. ಕೆಲವರೆಲ್ಲ ಪ್ರಾರ್ಥನೆಗೆ ಬರ್ತಾರೆ, ಏನು ಇನ್ನು ನನಗೆ ಪ್ರಾರ್ಥನೆ ಮಾಡಕ್ಕೆ ಆಗ್ತಾ ಇಲ್ಲ, ಸ್ತೋತ್ರ, ನಿದ್ದೆ ಬರ್ತಾ ಇದೆ, ವಾಕ್ಯ ಓದಕ್ಕಾಗ್ತಾ ಇಲ್ಲ, ಸ್ತೋತ್ರ, ಏನೋ ಇಲ್ಲಿ ಆಲಯದಲ್ಲಿ ಬಂದಾಗ ಬಹಳ ಸಂತೋಷ, ಆದರೆ ಮನೆಗೆ ಹೋದ್ಮೇಲೆ ಯಾವ ಸಂತೋಷವೂ ಇರೋದಿಲ್ಲ. ಆದರೆ ನಿನ್ನ ಭಕ್ತಿಗೆ ಬೇಕಾಗಿರೋದು ಕೂಡ
ನನ್ನ ದೇವರು ಕೊಡುವ ದೇವರಾಗಿದ್ದಾನೆ. ಎಷ್ಟು ಜನ ಹೇಳ್ತೀರಾ ದೇವ ಮಕ್ಕಳೇ, ಅಲ್ಲೇ ಉತ್ತಮವಾದಂತ ಒಂದು ಆತ್ಮಿಕ ಜೀವನವನ್ನು ನಡೆಸೋದಕ್ಕೆ ನೀ ದೇವರ ಸಂಗಡ ಅನ್ಯೋನ್ಯವಾಗಿರಕ್ಕಾಗದಂತೆ ತಡೆಗಟ್ಟುವಂತ ಎಲ್ಲ ದುರಾತ್ಮನ ಕ್ರಿಯೆಗಳನ್ನು ನನ್ನ ದೇವರು ನಿನ್ನಿಂದ ಅಗಲಿಸಿ ನಿನ್ನ ಆತ್ಮಿಕ ಜೀವನ ಭಕ್ತಿ ವೃತ್ತಿಯನ್ನುಂಟು ಮಾಡುವಂತ ಒಂದು ಜೀವನವಾಗಿ ನಡೆಸತಕ್ಕಂತ ಸಾಮರ್ಥ್ಯ ನನ್ನ ದೇವರಲ್ಲಿರುವುದರಿಂದ ನೀವು ಅದನ್ನು ದೇವರಿಂದ ಕೇಳಿ ಪಡೆಯುವವರಾಗಿರಬೇಕು. ಹಾಗಾದ್ರೆ ನಮ್ಮನ್ನು ಕರೆದ ದೇವರು ಯಾರಾಗಿದ್ದಾನೆ? ಹಲ್ಲೆಲೂಯಾ, ಸ್ತೋತ್ರ. ಆತನ ಪ್ರಭಾವ ಸ್ವರೂಪಿಯಾಗಿದ್ದಾನೆ, ಆತನ ಗುಣಾತಿಶಯ ಉಳ್ಳ ದೇವರಾಗಿದ್ದಾನೆ, ಆತನ ದಿವ್ಯ ಶಕ್ತಿ ಉಳ್ಳ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ದೇವ ಮಕ್ಕಳೇ, ಅವನ್ ನಮ್ಮನ್ನು ಕರೆದಾಗ ಸುಮ್ಮನೆ ಕರೆದಿಲ್ಲ. ಹಲ್ಲೆಲೂಯಾ, ಅಮೂಲ್ಯವಾದಂತ ಉತ್ಕೃಷ್ಟವಾದಂತ ವಾಗ್ದಾನಗಳನ್ನಿಟ್ಟುಕೊಂಡೇ ನಮ್ಮನ್ನು ಕರೆದಿರೋದು. ಅಮೂಲ್ಯವಾದದ್ದು ಉತ್ಕೃಷ್ಟವಾದ ವಾಗ್ದಾನ ಅಂದ್ರೆ ಬಹಳ ಬೆಲೆಯುಳ್ಳಂತ, ಯಾರು ಕೊಡಕ್ಕಾಗದೇ ಇರುವಂತ ವಾಗ್ದಾನವನ್ನು ದೇವರು ನಿಮ್ಮ ಮೇಲೆ ಇಟ್ಟಿದ್ದಾರಂತೆ. ವಾಗ್ದಾನಗಳು ಕೇಳಿದ್ದೀರಾ? 21 ದಿವಸದ ಉಪವಾಸ ಪ್ರಾರ್ಥನೆಯಲ್ಲಿ ಅನೇಕ ವಾಗ್ದಾನಗಳು ವ್ಯಕ್ತಿಗತವಾಗಿಯೂ, ಆಮೇಲೆ ನಿಮ್ಮ ಕುಟುಂಬಕ್ಕಾಗಿಯೂ, ಅಲ್ಲೆಲ್ಲ ನಿಮ್ಮ ಕೆಲಸಕ್ಕಾಗಿಯೂ, ನಿಮ್ಮ ಆರೋಗ್ಯಕ್ಕಾಗಿಯೂ, ನಿಮ್ಮ ಮುಂದಿನ ಅಭಿವೃದ್ಧಿಗಾಗಿಯೂ ದೇವರು ಮಾತನಾಡಿದ್ದಾನೆ. ಎಲ್ಲ ಮಾನುಷಿಕವಾಗಿ ಬಂದದಲ್ಲ ದೇವ ಮಕ್ಕಳೇ, ಇದು ನಿನ್ನನ್ನು ಕರೆದ ದೇವರು ನಿನ್ನ ಉದ್ಧಾರಕ್ಕಾಗಿ, ನಿನ್ನ ಬಿಡುಗಡೆಗಾಗಿ, ನಿನ್ನ ಆಶೀರ್ವಾದಕ್ಕಾಗಿ, ನಿನ್ನ ಅಭಿವೃದ್ಧಿಗಾಗಿ ನೀನು ಹೆಚ್ಚೆಚ್ಚ ಬಲ ಹೊಂದಿ ದೇವರ ನಾಮವನ್ನು ಮಹಿಮೆಯನ್ನು ಹೊಂದಬೇಕಾದ ವ್ಯಕ್ತಿ ಆಗಿರೋದ್ರಿಂದ ದೇವರು ನಿಮಗೆ ಕೊಟ್ಟವನಾಗಿದ್ದಾನೆ. ಹಾಗಾದ್ರೆ ಆ ಉತ್ಕೃಷ್ಟವಾದ ವಾಗ್ದಾನಗಳನ್ನು ಹೊಂದಿರುವ ದೇವ ಮಕ್ಕಳು ಹಲ್ಲೆಲೂಯಾ ನಮ್ಮ ಕರೆಯನ್ನು ನಾವೇನ್ ಮಾಡಿಕೊಳ್ಳೋವರಾಗಿರಬೇಕು? ಅದನ್ನು ದೃಢಪಡಿಸಿಕೋಬೇಕು. ದೃಢಪಡಿಸಿಕೋಬೇಕಂದ್ರೆ ಹಲ್ಲೆಲೂಯಾ ಅದನ್ನು ಮುದ್ರೆ ಹಾಕಬೇಕು. ನಾವು ನಾನ್ ದೇವರ ಮಗನು, ನಾನ್ ದೇವರ ಮಗಳು, ನನ್ನ ಕುಟುಂಬ ದೇವರದು, ಸತ್ಯ ದೇವರನ್ನ ಆರಾಧನೆ ಮಾಡುವವರು ನಾವು, ದೇವರಕ್ಕಾಗಿ ನಿಲ್ಲುವವರು ನಾವು, ದೇವರನ್ನ ಪ್ರೀತಿಸುವವರು ನಾವು, ದೇವರ ಆಜ್ಞೆಗಳಲ್ಲಿ ನಡೆಯುವವರು ನಾವು, ದೇವರ ಮಾರ್ಗ ಬಿಟ್ಟಿಡಕ್ಕೋ ಬಲಕ್ಕೋ ನಾವು ತಿರುಗೋದಿಲ್ಲ ಎಂದು ನೀ ಪ್ರತಿದಿನ ನಿಮ್ಮನ್ನು ನೀವೇನು ಮಾಡಿಕೊಳ್ಳುವವರಾಗಿರಬೇಕು? ದೃಢಪಡಿಸಿಕೊಳ್ಳುವವರಾಗಿರಬೇಕು. ಸುಳ್ಳು ಬರಂಗಿಲ್ಲ, ಮೋಸ ಬರಂಗಿಲ್ಲ. ಸ್ತೋತ್ರ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಸುಳ್ಳಾಡುವ ಮಾರ್ಗವಲ್ಲ ಇದು, ಇದು ಸತ್ಯವ ದೇವರ ಆಮೇಲೆ ಸತ್ಯದ ನುಡಿಗಳನ್ನು ನಿನ್ನ ಬಾಯಿಂದ ಹೊರಟು ಬರಬೇಕು. ಸುಳ್ಳಾಡುವವರು ಯಾರಾಗಿದ್ದಾರೆ? ಸೈತಾನನ ಮಕ್ಕಳಾಗಿದ್ದಾರೆ. ಸುಳ್ಳಾಡುವವರ ಅಪ್ಪ ಯಾರು? ಸೈತಾನನ. ಹಾಗಾದ್ರೆ ನಮ್ಮನ್ನು ಕರೆದವನು ಸುಳ್ಳಾಡುವವನಲ್ಲ, ನಮ್ಮನ್ನು ಕರೆದವನು ಪರಿಶುದ್ಧನಾದ ದೇವರು, ಪರಿಶುದ್ಧನಾದ ದೇವರು. ಅದರಿಂದ ನಾವೇನ್ ಮಾಡುವರಾಗಬೇಕು? ಈ ಲೋಕದಿಂದ ಉಂಟಾಗುವಂತ ದುರಾಶೆಗಳಿಂದ ನಮ್ಮನ್ನೇ ನಾವು ನಾಶಪಡಿಸಿಕೊಳ್ಳದಂತೆ ನಮ್ಮನ್ನು ಕರೆದವನಾದ ದೇವರ ಕರೆಯನ್ನು ನಮ್ಮನ್ನು ಆದುಕೊಂಡಿದ್ದನ್ನು ನಾವು ಮತ್ತಷ್ಟು ದೃಢಪಡಿಸಿಕೊಳ್ಳುವವರಾಗಿರಬೇಕು. ಹಾಗೆ ನಾವು ಮಾಡಿದರೆ ನಾವೆಂದಿಗೂ ಎಡವುವುದೇ ಇಲ್ಲ. ಅದು ಮಾತ್ರವಲ್ಲ, ಕರ್ತನಾದ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ನಮಗೆ ಏರಳವಾಗಿ ಪ್ರವೇಶ ಮಾಡುವಂತೆ ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸುವವನಾಗಿದ್ದಾನೆ. ಹಾಗಾದ್ರೆ ದೇವ ಮಕ್ಕಳೇ, ಸ್ತೋತ್ರ. ದೇವರ ವಾಕ್ಯದಲ್ಲಿ ನಾವು ಈಗ ಕಾಣುತ್ತೇವೆ. ಒಂದೆರಡು ವಾಕ್ಯಗಳನ್ನು ಓದಿ ದೇವರ ವಾಕ್ಯವನ್ನು ಧ್ಯಾನಿಸಿ ನಮ್ಮ ಮುಂದೆ ಹಲ್ಲೆಲೂಯಾ ಒಂದು ಆಲೋಚನೆ ಕಡೆಗೆ ಬರೋದಕ್ಕೆ ಒಪ್ಪಿಸಿಕೊಡ್ತೇನೆ. ಸ್ತೋತ್ರ. 1 ಪೇತ್ರ 3:9 ಒಮ್ಮೆ ಓದಿ ಒಂದರಾಗ್ರಿ. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ, ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮನ್ನು ದೇವರು ಕರೆದಿರೋದು ಏನಕ್ಕೆ? ಆಶೀರ್ವಾದವನ್ನು ಹೊಂದೋದಿಕ್ಕೆ. ಸ್ತೋತ್ರ. ಎಷ್ಟು ಜನ ಹೇಳ್ತೀರಾ? ದೇವರು ನಮ್ಮನ್ನು ಕರೆದಿರೋದು ಏನಕ್ಕೆ? ಆಶೀರ್ವಾದವನ್ನು ಹೊಂದೋದಿಕ್ಕೆ. ಆಶೀರ್ವಾದ ಯಾರಿಗೂ ಬೇಡವಾ? ಸ್ತೋತ್ರ. ಹಾಲಲ್ಲಿ ಎಂದೆಂದ ಆಶೀರ್ವಾದ ದೇವರು ಇಟ್ಟಿದ್ದಾನೆ. ಸ್ತೋತ್ರ. ನಿನ್ನ ಆರೋಗ್ಯ ಯೆಹೋವನ ಆಶೀರ್ವಾದವಾಗಿದೆ, ನಿನ್ನ ಕುಟುಂಬ ಯೆಹೋವನ ಆಶೀರ್ವಾದವಾಗಿದೆ, ನಿನ್ನ ಮಕ್ಕಳ ಯೆಹೋವನ ಆಶೀರ್ವಾದವಾಗಿದೆ, ನಿಮ್ಮ ಶರೀರ ಯೆಹೋವನ ಆಶೀರ್ವಾದವಾಗಿದೆ, ನಿನ್ನ ಹಲ್ಲಲ್ಲಿ ನೀ ತೆಗೆದುಕೊಳ್ಳುವಂತ ಮಾಡುವಂತ ಕೆಲಸದ ಯೆಹೋವನ ಆಶೀರ್ವಾದವಾಗಿದೆ, ನೀನು ತೆಗೆದುಕೊಳ್ಳುವಂತ ಸಾಲರಿಯ ಯೆಹೋವನ ಆಶೀರ್ವಾದವಾಗಿದೆ. ಇವತ್ತು ನೀವು ಅನುಭವಿಸುವುದೆಲ್ಲವೂ ಏನಾಗಿದೆ? ಯೆಹೋವನ ಆಶೀರ್ವಾದವಾಗಿದೆ. ಅಲ್ಲಿ ನಮ್ಮ ದೇವರು ನೆಲೆ ನಿಲ್ಲಿಸುವವನಲ್ಲ, ಮತ್ತಷ್ಟು ನಾವು ಅದರಲ್ಲಿ ಆಶೀರ್ವದಿಸಲ್ಪಡುವುದಕ್ಕೆ ನನ್ನ ದೇವರು ನಮ್ಮನ್ನು ಕರೆದವನಾಗಿದ್ದಾನೆ. ಹಾಗಾದ್ರೆ
ಇವತ್ತು ನಿಮ್ಮನ್ನು ಸ್ತೋತ್ರ ದಾರಿದ್ರ್ಯವೋ, ಶೂನ್ಯತೆಯೋ, ಕಷ್ಟವೋ, ಇಕ್ಕಟ್ಟೋ ನಿಮ್ಮನ್ನು ಆಳ್ವಿಕೆ ಮಾಡೋದಾದ್ರೆ ಯೇಸುವಿನ ನಾಮದಲ್ಲಿ ಹೇಳು, ನನ್ನ ದೇವರು ನಮ್ಮನ್ನು ಕರೆದಿರುವುದು ಆಶೀರ್ವಾದವನ್ನು ಹೊಂದೋದಕ್ಕೆ ಕರೆದವರು ನಾವಾಗಿರೋದ್ರಿಂದ ನಾವು ಮತ್ತೊಬ್ಬರನ್ನ ಏನು ಮಾಡುವವರಾಗಿರಬೇಕು? ಆಶೀರ್ವದಿಸೋರಾಗಿರಬೇಕು. ನಾವು ಆಶೀರ್ವಾದವನ್ನು ಹೊಂದೋದಕ್ಕೆ ದೇವರು ನಮ್ಮನ್ನು ಕರೆದಿರೋದ್ರಿಂದ ನಾವು ಇನ್ನೊಬ್ಬರಿಗೆ ಏನ್ ಮಾಡುವವರಾಗಬೇಕು? ಆಶೀರ್ವಾದವನ್ನು ಮಾಡುವವರಾಗಿರಬೇಕು. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ನೀವು ಆಶೀರ್ವದಿಸಲ್ಪಟ್ಟದವರು, ನೀವು ಆಶೀರ್ವದಿಸಲ್ಪಟ್ಟವರು. ಗಟ್ಟಿಯಾಗಿ ಹೇಳ್ರಿ, ಬಾಯಿ ತೆರೆದು ಹೇಳ್ರಿ, ಸೈತಾನನ ಕೇಳುವಾಗ ಹೇಳು, ಅಲ್ಲೆಲ್ಲ ನಿನ್ನ ಆಶೀರ್ವಾದಗಳನ್ನು ತಡೆ ಹಿಡಿಯುವಂತ ಶಕ್ತಿಗಳು ಈ ನಿಮಿಷ ಹಾಲೆಲೂಯ ನಿನ್ನ ಕರೆಯ ಕುರಿತು ನಿಮಗೆ ಮನದಟ್ಟಾದಾಗ, ನಿಮ್ಮ ಕರೆಯ ಕುರಿತು ನಿಮಗೆ ತಿಳುವಳಿಕೆ ಬಂದಾಗ ನನ್ನ ದೇವರು ಏನ್ ಮಾಡುತ್ತಾನೆ? ಆಶೀರ್ವಾದವನ್ನು ತಡೆಗಟ್ಟುವಂತ ಶಾಪವಾಗಬಹುದು, ಪಾರಂಪರ್ಯ ಕಟ್ಟುಗಳಾಗಬಹುದು, ದೇವರದನ್ನು ಮುರಿಯುವ ದೇವರಾಗಿದ್ದಾನೆ. ಎಲ್ಲೆಲ್ಲಿ ಏನೇನು ಕಾರ್ಯಗಳು ಸ್ಟ್ರಕ್ ಆಗಿ ನಿಂದಿದೆಯೋ ಅದೆಲ್ಲವೂ 6ನೇ ತಿಂಗಳು ನನ್ನ ಕರ್ತನೆ ನಿನಗೋಸ್ಕರ ಅದನ್ನು ಆಶೀರ್ವಾದವಾಗಿ ಮಾರ್ಪಡಿಸಲೇ. ಹಾಗಾದ್ರೆ ನಮ್ಮ ಕರೆ ಎಂದದಕ್ಕುಳ್ಳ ಕರೆಯಾಗಿದೆ. ಆಶೀರ್ವಾದವನ್ನು ಮಾಡುವಾಗ ನಾವು ಆಶೀರ್ವಾದವನ್ನು ಹೊಂದುತ್ತೇವೆ. ಯಾರಿಗಾದ್ರೂ ಆಶೀರ್ವಾದವನ್ನು ಮಾಡುವವರಾಗಿದ್ದೀರಾ? ಪಕ್ಕದಲ್ಲಿರುವವ್ರನ್ನ ಕಂಡಾಗ ಗುಣಗುಟ್ಟಬಾರದು. ಅವ್ರನ್ನ ನೋಡಿ ಚೀತು ಅನ್ನಕ್ಕೆ ಹೋಗಬಾರದು. ಅವ್ರು ಯಾರಾಗಿದ್ದಾರೆ? ಆಶೀರ್ವದಿಸಲ್ಪಟ್ಟವರಾಗಿದ್ದಾರೆ. ನಿನ್ನ ಪಕ್ಕದಲ್ಲಿರುವವರು ಯಾರಾಗಿದ್ದಾರೆ? ಆಶೀರ್ವದಿಸಲ್ಪಟ್ಟವರು. ಆಮೇನ್, ಹಾಲೆಲೂಯ. ನಂಬಿಕೆ ಉಳ್ಳವರು ಈ ವಾಗ್ದಾನ ಇಲ್ಲಿಂದ ನೀವು ತೆಗೆದುಕೊಳ್ಳ್ರಿ. ಇದನ್ನು ನೀವು ಹೇಳುತ್ತಾ ಇರುವಾಗಲೇ ನಿನ್ನ ಆಶೀರ್ವಾದದ ಬಾಗಿಲನ್ನು ನನ್ನ ದೇವರು ತೆರೆದು ಕೊಡುವವನಾಗಿದ್ದಾನೆ. ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಅದನ್ನು ತಡೆಗಟ್ಟುವಂತ ಯಾವ ದುರಾತ್ಮ ಶಕ್ತಿಯು ನಿನ್ನ ಮುಂದೆ ನಿಲ್ಲಕ್ಕಾಗೋದಿಲ್ಲ. ಕಾರಣ ನನ್ನ ದೇವರ ದಿವ್ಯ ಶಕ್ತಿ ನಿನಗೆ ಜೀವಕ್ಕೂ ಭಕ್ತಿಗೂ ಬೇಕಾಗಿರೋದೆಲ್ಲವನ್ನು ಕೊಡುವವನಾಗಿದ್ದಾನೆ. ಹಾಗಾದ್ರೆ ನಮ್ಮ ದೇವರು ಏನ್ ಮಾಡುವ ದೇವರು? ನಮ್ಮನ್ನು ಆಶೀರ್ವದಿಸುವ ದೇವರು, ನಮ್ಮನ್ನು ಆಶೀರ್ವದಿಸುವ ದೇವರು, ನಮ್ಮನ್ನು ಆಶೀರ್ವದಿಸುವ ದೇವರು, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸುವ ದೇವರು, ಅಲ್ಲೆಲ್ಲ ನಮ್ಮ ಮಕ್ಕಳನ್ನು ಆಶೀರ್ವದಿಸುವ ದೇವರು, ನಾವು ಕೈ ಹಚ್ಚುವ ಕೆಲಸಗಳನ್ನು ಆಶೀರ್ವದಿಸುವ ದೇವರು, ನಮ್ಮ ಬಿಸ್ನೆಸ್ ಅನ್ನು ಆಶೀರ್ವದಿಸುವ ದೇವರು, ನಮ್ಮ ಆರೋಗ್ಯವನ್ನು ಆಶೀರ್ವದಿಸುವ ದೇವರು. ಹಾಗಾದ್ರೆ ದೇವರ ಕರೆ ನಿನ್ನನ್ನು ದಾರಿದ್ರ್ಯದಲ್ಲಿ ಇಳಿಸೋದಕ್ಕಲ್ಲ ಕರೆದಿರೋದು. ದೇವರ ಕರೆ ಏನಕ್ಕೆ? ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ. ಸೈತಾನ ಕೆಲವೊಮ್ಮೆ ನೋಡುವಾಗ ಹೊಟ್ಟೆ ಕಿಚ್ಚಿಬಿಡ್ತಾನೆ, ಪಡ್ಲಿ. ಆದ್ರೆ ನಿಮ್ಮನ್ನು ದೇವರು ಏನಕ್ಕೆ ಕರೆದಿರೋದು? ಪಡೋದಿಕ್ಕೆ. ಹೇಗೆ ಆಶೀರ್ವಾದ ಹೊಂದಿಕೊಳ್ಳಕ್ಕಾಗುತ್ತೆ? ನೀ ಮತ್ತೊಬ್ಬರನ್ನ ಆಶೀರ್ವಾದ ಮಾಡುವಾಗ ಅದೇ ಆಶೀರ್ವಾದ ನಿನ್ನನ್ನು ಹಿಂಬಾಲಿಸತಕ್ಕಂತೆ ನನ್ನ ದೇವರು ಮಾಡುವವನಾಗಿದ್ದಾನೆ. ಹಾಗಾದ್ರೆ ನಮ್ಮನ್ನು ಕರೆದ ದೇವರು ನಿನ್ನ ಕರೆಯನ್ನು, ನಿನ್ನನ್ನು ಆದುಕೊಂಡದನ್ನು ನೀವೇನ್ ಮಾಡಿಕೊಳ್ಳಬೇಕು? ದೃಢಪಡಿಸಬೇಕು. ದುಃಖ ತರುವುದಕ್ಕೆ, ಅಸಮಾಧಾನ ತರುವುದಕ್ಕೆ, ದಾರಿದ್ರ್ಯ ತರುವುದಕ್ಕೆ, ನಿಂದೆಯನ್ನು ತರುವುದಕ್ಕೆ, ಅಪಮಾನವನ್ನು ತರುವುದಕ್ಕೆ, ಕಣ್ಣೀರನ್ನು ತರುವುದಕ್ಕೆ ಶತ್ರು ಬಾಗಿಲುಗಳನ್ನು ತೆರೆಯುವಾಗ ಯೇಸುವಿನ ನಾಮದಲ್ಲಿ ನೀವು ಹೇಳಬೇಕು, ಯೇಸುವಿನ ನಾಮದಲ್ಲಿ ಆಶೀರ್ವಾದದ ಬಾಗಿಲನ್ನು ದೇವರು ನನಗಾಗಿ ತೆರೆದು ಕೊಟ್ಟಿರುವಾಗ ಅದನ್ನು ನಾನು ಅನುಭವಿಸ್ತೇನೆ, ಅದನ್ನು ನಾನು ಕಂಡೇ ಕಾಣುತ್ತೇವೆ, ಅದರಲ್ಲಿ ನಾನು ನಡೆಯುವಂತದಾಗಿದೆ. ಹಾಗಾದ್ರೆ ನಮ್ಮ ದೇವರು ಏನು ಮಾಡುವ ದೇವರಾಗಿದ್ದಾನೆ? ನಮ್ಮನ್ನು ಆಶೀರ್ವದಿಸುವ ದೇವರು, ನಿನ್ನ ತಲೆಯನ್ನು ಎತ್ತುವಂತೆ ಮಾಡುವ ದೇವರು, ನಿನ್ನ ಮುಖದಲ್ಲಿರುವಂತ ದುಃಖಗಳೆಲ್ಲವೂ ಆತನ ತೆಗೆದುಹಾಕುವ ದೇವರಾಗಿದ್ದಾನೆ. ನಿನ್ನ ಕಣ್ಣಿಂದ ಬೀಳುವಂತ ಕಣ್ಣೀರನ್ನು ಆತನು ಒರೆಸಿ ಬಿಡುವ ದೇವರಾಗಿದ್ದಾನೆ. ಶತ್ರು ನಿನ್ನ ಬೆನ್ನಲ್ಲಿ ಹಾಕಿರುವಂತ ಅಲ್ಲೆಯ ನುಖವನ್ನು ನನ್ನ ದೇವರು ಮುರಿದಾಕಿ ಬಿಡುವವನಾಗಿದ್ದಾನೆ. ಎಷ್ಟು ಜನ ಹೇಳ್ತೀರ ಈ ಆಶೀರ್ವಾದಕ್ಕಾಗಿ ದೇವರು ನನ್ನನ್ನು ಕರೆದವನಾಗಿದ್ದಾನೆ? ಆಮೇಲೆ ನಿಮ್ಮ ಹೃದಯವನ್ನು ತಟ್ಟಿ ಹೇಳ್ರಿ, ನನ್ನ ಕರೆಯ ಕುರಿತು ನನಗೆ ಅರಿವಿದೆ, ನನ್ನ ಕರೆಯ ಕುರಿತು ನನಗೆ ತಿಳುವಳಿಕೆ ಇದೆ, ನನ್ನ ಕರೆಯ ಕುರಿತು ನನಗೆ ಪರಿಜ್ಞಾನ ಇದೆ. ನನ್ನನ್ನು ಕರೆದವನು ಯಾರಾಗಿದ್ದಾನೆ ನನಗೆ ಗೊತ್ತು. ನನ್ನನ್ನು ಕರೆದ ದೇವರ ಸಾಮರ್ಥ್ಯ ನನಗೆ ಗೊತ್ತು, ಅವನ ಶಕ್ತಿ ನನಗೆ ಗೊತ್ತು. ಆ ಶಕ್ತಿಯಿಂದ ನನಗೆ ಏನೇನು ದೊರಕುತ್ತೆ ಅದು ನನಗೆ ಗೊತ್ತಿದೆ. ಅರ್ಥ ಆಗ್ತಾ ಇದೆಯಲ್ಲ ದೇವ ಮಕ್ಕಳೇ? ನಿಮ್ಮ ನನ್ನ ಕರೆ ಸಾಧಾರಣವಾದದಲ್ಲ, ಅದು ಅಮೂಲ್ಯವಾದದ್ದು. ದೇವರ ವಾಕ್ಯ ಮತ್ತೊಂದು ವಾಕ್ಯ ಹೇಳುತ್ತದೆ, ಸ್ತೋತ್ರ ಓದೋಣ. ಗಲಾತ್ಯ 5:13 ಓದ್ರಿ. ಸಹೋದರರೇ,
ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಹಲ್ಲೆಲೂಯಾ. ನಾವ್ ಯಾರಾಗಿರಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾನೆ? ಸ್ವತಂತ್ರರಾಗಿರಬೇಕು ಎಂದು ದೇವರು ನಮ್ಮನ್ನು ಕರೆದವನಾಗಿದ್ದಾನೆ. ಎಲ್ಲೆಲ್ಲಿ ಇಲ್ಲಿರುವಂತ ದೇವ ಮಕ್ಕಳ ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡಿ ಹೇಳ್ರಿ. ಆಮೇಲೆ ಸ್ತೋತ್ರ. ಹಲ್ಲೆಲೂಯಾ. ಪಾಪದ ನುಗದಲ್ಲಿರುವುದಕ್ಕೆ ನನ್ನ ದೇವರು ನಮ್ಮನ್ನು ಕರೆದಿಲ್ಲ. ಶಾಪದ ನುಗದಲ್ಲಿರುವುದಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ. ಅಲ್ಲೆಲ್ಲ ದಾಸತ್ವದಲ್ಲಿರೋದಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ. ನಮ್ಮನ್ನು ಸ್ವಾತಂತ್ರ್ಯಕ್ಕಾಗಿಯೇ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಕರೆದವನಾಗಿದ್ದಾನೆ. ಈ ದಿನಗಳಲ್ಲಿ ಈ ಸ್ವಾತಂತ್ರ್ಯ ಅನೇಕರು ಅದು ಕೆಟ್ಟ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ತಾರೆ. ಇಲ್ಲಿ ಪೌಲನ ಎಚ್ಚರಿಸಿ ಹೇಳ್ತಾ ಇದ್ದಾನೆ, ಏನು? ಪಾಪದ ನುಖದಲ್ಲಿ ಬೀಳದಂತೆ. ಸ್ತೋತ್ರ. ದೇವರ ಮಕ್ಕಳಾಗಿರುವಂತ ಸ್ವಾತಂತ್ರ್ಯ ದೇವರು ಕೊಟ್ಟಿದ್ದಾನೆ. ಇಲ್ಲಾಂದ್ರೆ ನಮಗೆ ಇಷ್ಟ ಬಂದಂಗೆ ನಡೆಯೋದಕ್ಕೂ, ಇಷ್ಟ ಬಂದ ರೀತಿಯಲ್ಲಿ ಮಾತನಾಡೋದಕ್ಕೂ, ಇಷ್ಟ ಬಂದ ರೀತಿಯಲ್ಲಿ ಅಲ್ಲಿ ಜೀವನ ಮಾಡೋದಕ್ಕುಳ್ಳದಲ್ಲ ಈ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ಎಂದದಾಗಿದೆ? ಸೈತಾನನ ನುಖದಿಂದ ದೇವರು ನಮ್ಮನ್ನು ತಪ್ಪಿಸಿ ಇವತ್ತು ದೇವರ ಮಕ್ಕಳಾಗುವಂತ ಬಾಧ್ಯತೆಯನ್ನು ನಮಗೆ ಕೊಟ್ಟಂತ ಈ ಸ್ವಾತಂತ್ರ್ಯವನ್ನು ನಾವೇನ್ ಮಾಡಿಕೊಳ್ಳಬರಾಗಬೇಕು? ನಾವು ಅರಿತವರಾಗಿರಬೇಕು. ಪಾಪದಿಂದ ಬಿಡುಗಡೆ ಹೊಂದಿದವರು ನಾವು, ಹೌದು ತಾನೇ? ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತ ನಮ್ಮ ಪಾಪವನ್ನು ಎಲ್ಲವನ್ನು ಶುದ್ಧಿ ಮಾಡಿ ಆತನಲ್ಲಿ ನಮಗೆ ವಿಮೋಚನೆಯನ್ನು ದೇವರು ಕೊಟ್ಟಿದ್ದಾನೆ. ಇದನ್ನು ಅರ್ಥ ಮಾಡಿಕೊಂಡಿದ್ದೀರಾ? ಮತ್ತೆ ಪಾಪದ ಬಂಧನದಲ್ಲಿ ಬೀಳಬಾರದು. ಸ್ತೋತ್ರ. ಹಲ್ಲೆಲೂಯಾ. ಮತ್ತೆ ನೀವು ಹಲ್ಲೆಲೂಯಾ ಅಶುದ್ಧವಾದ ಕಾರ್ಯಗಳಿಗೆ ಕೈ ಹಾಕಬಾರದು. ಹೋಗಬಾರದ ಸ್ಥಳಕ್ಕೆ ಹೋಗಬಾರದು. ಮಾಡಬಾರದ ಕಾರ್ಯ ಮಾಡಬಾರದು. ನಿಂದುಕೊಳ್ಳಬೇಕಾದ ಸ್ಥಳದಲ್ಲಿ ನೀವು ನಿಂದುಕೊಳ್ಳಬಾರದು. ಸ್ತೋತ್ರ. ಅದಕ್ಕೆ ಕೀರ್ತನೆ 1 ಹೇಳುತ್ತವೆ, ಯೆಹೋವನಲ್ಲಿ ಹಲ್ಲೆಲೂಯಾ ಇರುವವರು ಅವರು ಏನಾಗಿದ್ದಾರೆ? ಪಾಪಾತ್ಮರ ಮಾರ್ಗದಲ್ಲಿ ನಡೆಯಲೆಲ್ಲ ನಿಂದುಕೊಳ್ಳದೆ, ಧರ್ಮನಿಂದಕರ ಸಂಗಡ ಕುಳಿತುಕೊಳ್ಳದಂತೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟವರಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವವರು ಅವರು ಎಷ್ಟೋ ಧನ್ಯರಾಗಿದ್ದಾರೆ. ಹಾಗಾದ್ರೆ ನಿಮಗೆ ನಿಲ್ಲಬೇಕಾದ ಸ್ಥಳ ಇದೆ, ಕುಳಿತುಕೊಳ್ಳಬೇಕಾದ ಸ್ಥಳ ಇದೆ, ಯಾರ ಜೊತೆ ಹೋಗಬೇಕಾಗಿದೆ, ಇದನ್ನು ಬರೆದಿದೆ. ಈ ಸ್ವಾತಂತ್ರ್ಯ ದೇವರು ಕೊಟ್ಟಂತ ಈ ಸ್ವಾತಂತ್ರ್ಯವನ್ನು ನಾವೇನು ಮಾಡಿಕೊಳ್ಳಬಾರದು, ಅಲ್ಲೆಲ್ಲ ದುರುಪಯೋಗ ಪಡಿಸಿಕೊಳ್ಳಬಾರದು. ಇಷ್ಟ ಬಂದಂಗೆ ಜೀವನ ಮಾಡೋದಕ್ಕಲ್ಲ ಈ ಸ್ವಾತಂತ್ರ್ಯ ಕೊಟ್ಟಿದ್ದು, ದೇವರ ಆತ್ಮನಲ್ಲಿ ನಡೆಸಲ್ಪಡುವುದಕ್ಕೆ, ದೇವರ ವಾಕ್ಯ ಏನು ಹೇಳುತ್ತೆ ಅದನ್ನು ಅನುಸರಿಸಿ ಜೀವಿಸುವುದಕ್ಕೆ ದೇವರು ನಮಗೆ ಸ್ವಾತಂತ್ರ್ಯವನ್ನು ದೇವರು ಕೊಟ್ಟ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮತ್ತೊಂದು ವಾಕ್ಯವನ್ನು ನಾವು ಓದುವಂತರಾಗಿರೋಣ ದೇವ ಮಕ್ಕಳೇ. ಥೆಸ್ಸಲೋನಿಯನ್ಸ್ 4:7. 1 ಥೆಸ್ಸಲೋನಿ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಚನ. ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗುವುದಕ್ಕೆ ಕರೆದನು. ಹಲ್ಲೆಲೂಯಾ. ಹಾಗಾದ್ರೆ ನಾವು ಹೇಗಿರಬೇಕು? ಬಂಡತನಕ್ಕೆ ಕರೆಯಲಿಲ್ಲ. ನಮ್ಮ ದೇವರು ಏನ್ ಮಾಡಲಿಲ್ಲ? ಬಂಡತನಕ್ಕೆ ನಮ್ಮನ್ನು ಕರೆಯಲಿಲ್ಲ. ಅಂದ್ರೆ ಏನು? ಅಶುದ್ಧರಾಗಿ ಜೀವನ ಮಾಡೋದಕ್ಕೆ ನಮ್ಮ ದೇವರು ನಮ್ಮನ್ನು ಕರೆಯೋದಿಲ್ಲ. ಮತ್ತೆ ಏನಕ್ಕೆ ಕರೆದಿದ್ದಾನೆ? ಶುದ್ಧರಾಗಿರತಕ್ಕಂತೆ ನಮ್ಮ ದೇವರು ನಮ್ಮನ್ನು ಕರೆದಿದ್ದಾನೆ. ಎಷ್ಟು ಜನ ಈ ವಾಕ್ಯವನ್ನು ಹಲ್ಲೆಲೂಯಾ ಅರ್ಥ ಮಾಡಿಕೊಳ್ಳುತ್ತೀರಾ ದೇವ ಮಕ್ಕಳೇ? ನಿಮ್ಮ ಕರೆಗೆ ಒಂದು ಉದ್ದೇಶ ಇದೆ. ನಿಮ್ಮ ಕರೆದಂತ ದೇವರು ನಿಮ್ಮನ್ನು ನೋಡುತ್ತಾ ಇದ್ದಾನೆ. ನಮ್ಮ ಜೀವನ ಬಂಡುತನಕ್ಕುಳ್ಳದಲ್ಲ. ನಮ್ಮ ದೇವರು ಅಲ್ಲೆಲ್ಲ ನಮ್ಮ ಜೀವನ ಏನಕ್ಕುಳ್ಳದು? ಶುದ್ಧೀಕರಿಸಲ್ಪಟ್ಟವರಾಗಿ ನಡೆಯೋದಿಕ್ಕೆ. ನೀವು ಬೇಕಾದ್ರೆ ಫಸ್ಟ್ ಸರ್ವಿಸ್ನ ಸಂದೇಶವನ್ನು ಕೇಳ್ರಿ. ಸ್ತೋತ್ರ. ಯಾವ್ಯಾವ ವಿಷಯಗಳಲ್ಲಿ ನಾವು ಶುದ್ಧಿ ಹೊಂದಬೇಕೆಂಬುದಾಗಿ ಪಾಸ್ಟರ್ ಚಂದ್ರಮೌಳಿ ಅವರು ಹೇಳಿದ್ದಾರೆ. ಅದನ್ನು ಶ್ರದ್ಧೆಯಿಂದ ಒಮ್ಮೆ ಕೇಳಿಕೊಳ್ಳ್ರಿ. ಸ್ತೋತ್ರ. ಈ ವಾಕ್ಯದ ಈ ಮತ್ತೊಂದು ಕಡೆಗೆ ನಾನು ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಆಮೇಲೆ ಸ್ತೋತ್ರ ಮತ್ತೊಂದು ವಾಕ್ಯವನ್ನು ಓದುವಂತರಾಗಿರೋಣ. ಇದೆಲ್ಲೇ ನಿಲ್ಲಿಸ್ತೀನಿ. ಹಾಲಿ ಅನೇಕದು ಮತ್ತೆ ದೇವರ ವಾಕ್ಯ ಹೇಳ್ತವೆ. 1 Corinthians 7:15. 7:15. ಆದರೆ ಕ್ರಿಸ್ತ ನಂಬಿಕೆ ಇಲ್ಲದವನು ಹಗಲಬೇಕೆಂದಿದ್ದರೆ ಹಗಲಿ ಹೋಗಲಿ. ಇಂಥ ಸಂದರ್ಭಗಳಲ್ಲಿ ಕ್ರೈಸ್ತ ಸಹೋದರನಾಗಲಿ ಸಹೋದರಿಯಾಗಲಿ ಬದ್ಧರಲ್ಲ, ಸಮಾಧಾನದಲ್ಲಿರಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ದೇವರ ಕರೆ ಏನಕ್ಕೆ? ಸಮಾಧಾನದಲ್ಲಿ ಇರೋದಕ್ಕೆ ನಮ್ಮ ದೇವರು ನಮ್ಮನ್ನು ಕರೆದಿದ್ದಾನೆ. ಸ್ತೋತ್ರ. ಹಲ್ಲೆಲೂಯಾ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ದೇವರ ವಾಕ್ಯ ಹೇಳ್ತವೆ, ಸಮಾಧಾನ ಪಡಿಸುವವರು ಧನ್ಯರು. ಅವರೇನೇ ಹೊಂದುತ್ತಾರೆ? ಸಮಾಧಾನವನ್ನು ಹೊಂದುತ್ತಾರೆ.
ಸ್ತೋತ್ರ, ಹಾಲೆಲೂಯ. ಹಾಗಾದ್ರೆ ನಾವು ಸಮಾಧಾನ ಪಡಿಸೋದಕ್ಕಾಗಿ ದೇವರು ಕರೆಯಲ್ಪಟ್ಟವರು ನಾವಾಗಿದ್ದೇವೆ, ಹೌದಲ್ವಾ? ಸ್ತೋತ್ರ, ಹಾಲೆಲೂಯ. ಒಂದು ಆಮೇಲೆ ಪ್ರಬೋಧನೆಯ ಸಂದೇಶದ ಕಡೆಗೆ, ವಾಕ್ಯದ ಕಡೆಗೆ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ. 1 ಕೊರಿಂಥಿಯನ್ಸ್ 1:9 ಓದುವಂತರಾಗಿರಿ. 1 ಕೊರಿಂಥಿಯನ್ಸ್ 1:9. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೂನತೆಗೆ ನಿಮ್ಮನ್ನ ಕರೆದವನು ಆತನೇ. ಆಮೆನ್, ಸ್ತೋತ್ರ. ಆದ್ರೆ ನಮ್ಮ ದೇವರು ಯಾರಾಗಿದ್ದಾನೆ? ಆತನ ನಂಬಿಗಸ್ತನಾದ ದೇವರು. ಹಾಲೆಲೂಯ. ಯಾರಾಗಿದ್ದಾನೆ ನಮ್ಮ ದೇವರು? ನಂಬಿಗಸ್ತರಾದ ದೇವರು. ಆತನು ನಮ್ಮನ್ನು ಏನಕ್ಕೆ ಕರೆದಿದ್ದಾನೆ? ತನ್ನ ಮಗನಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆಗಾಗಿ ದೇವರು ನಮ್ಮನ್ನೇನ್ ಮಾಡಿದ್ದಾನೆ? ಕರೆದಿದ್ದಾನೆ. ಹಾಗಾದ್ರೆ ನಾವು ಏನಾಗಿರ್ಬೇಕು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಗಡ ಇರುವವರಾಗೋದಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಮತ್ತು ದೇವರು ನಮ್ಮ ಸಂಗಡ ಇದ್ದಾರಾ? ನಾವು ದೇವ್ರ ಸಂಗಡ ಇದೀವ? ದೇವರು ನಮ್ಮ ಸಂಗಡ ಇರ್ತಾರೆ, ನಾವು ದೇವರ ಸಂಗಡ ಇದೀವ? ಸ್ತೋತ್ರ, ಹಾಲ್. ಅದಕ್ಕಾಗಿದೆ ದೇವರು ನಮ್ಮನ್ನು ಕರೆದಿರೋದು. ಆಮೇಲೆ ಹಾಲಿನ ಕರ್ತನಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಹಾಲಿನ ಪಾಲುಗೊಳ್ಳೋದಕ್ಕಾಗಿ ನಮ್ಮ ತಂದೆಯಾದ ದೇವರು ನಮ್ಮನ್ನು ಕರೆದವನಾಗಿದ್ದಾನೆ. ಹಾಗಾದ್ರೆ ಒಂದೊಂದು ಆರಾಧನೆಗಳಲ್ಲಿ, ಪ್ರಾರ್ಥನೆಗಳಲ್ಲಿ ನೀವು ಬರುವಾಗ ಏನನ್ನು ಅರ್ಥ ಮಾಡಿಕೊಳ್ಳಬೇಕು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಗಡ ಇರುವುದಕ್ಕಾಗಿ ನಾನು ಕರೆಯಲ್ಪಟ್ಟವನಾಗಿರೋದ್ರಿಂದ ನಾನು ಯಾವಾಗಲೂ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆಯನ್ನು ಬಯಸುವವರು ನಾವಾಗಿರುತ್ತೇವೆ, ಆಗಿರಬೇಕು. ಕರ್ತನ ನಮ್ಮ ಸಂಗಡ ಇದ್ದಾಗ ನಮಗೇನೆಲ್ಲ ಆಶೀರ್ವಾದಗಳು ದೊರಕುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ. ಒಮ್ಮೆ ಒಂದು ವಾಕ್ಯವನ್ನು ಓದುವಂತರಾಗಿರಿ ದೇವ ಮಕ್ಕಳೇ. ಸ್ತೋತ್ರ, ಹಾಲೆಲೂಯ. ನಮ್ಮನ್ನೇ ನಾವು ಅದಕ್ಕಾಗಿ ಒಪ್ಪಿಸಿಕೊಡೋಣ. ದೇವರು ನಮ್ಮ ಸಂಗಡ ಇರುವಾಗ ನಾವು ಹಾಲೆಲ್ಲ ಸಾಧಾರಣವಾದವರಲ್ಲ, ನಾವು ಬಲವುಳ್ಳವರಾಗಿದ್ದೇವೆ. ನಮ್ಮನ್ನು ಏನಕ್ಕೆ ಕರೆದಿರೋದು? ಕರ್ತನಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇರೋದಕ್ಕಾಗಿ ದೇವರು ನಮ್ಮನ್ನು ಕರೆದವನಾಗಿದ್ದಾನೆ. ಆದ್ರೆ ಈ ಕರ್ತನ ನಮ್ಮ ಸಂಗಡ ಇದ್ದಾಗ ನಾವು ಯಾರಾಗಿದ್ದೇವೆ? ಬಲವುಳ್ಳವರಾಗಿದ್ದೇವೆ. ಆಮೇಲೆ ಒಬ್ಬೊಬ್ಬರು ನಿಮ್ಮನ್ನೇ ನೀವು ಮುಟ್ಟಿಕೊಂಡು ಹೇಳ್ರಿ, ನಾವು ಯಾರಾಗಿದ್ದೇವೆ? ಬಲವುಳ್ಳವರಾಗಿದ್ದೇವೆ. ಸ್ತೋತ್ರ, ಹಾಲೆಲೂಯ. ನಾವು ಯಾರಾಗಿದ್ದೇವೆ? ಬಲವುಳ್ಳವರಾಗಿದ್ದೇವೆ. ಸ್ತೋತ್ರ, ಹಾಲೆಲೂಯ. ಅನೇಕ ಸಂದರ್ಭಗಳಲ್ಲಿ ಸೈತಾನನು ನಮ್ಮ ಬಳಿಯಲ್ಲಿ ಬಂದು ಹೇಳುತ್ತಾನೆ, ನೀವು ಯಾವುದಕ್ಕೂ ಪ್ರಯೋಜನ ಇಲ್ಲ, ನಿನ್ನಿಂದ ಏನು ಆಗೋದಿಲ್ಲ, ಆಮೇಲೆ ನಿನಗೇನು ಮಾಡಕ್ಕಾಗೋದಿಲ್ಲ ಎಂದು ನೆಗೆಟಿವ್ ಥಾಟ್ಸ್ಗಳನ್ನು ನಮ್ಮ ಮೈಂಡಲ್ಲಿ ಇಡುವಾಗ ಇವತ್ತು ನಿನ್ನ ಕರೆಯನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಕರ್ತನಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಪಾಲುಗಾರರಾಗೋದಕ್ಕೆ ಕರ್ತನಿಂದ ಕರೆಯಲ್ಪಟ್ಟ ನಾವುಗಳು ಯಾರಾಗಿದ್ದೇವೆ? ಬಲವುಳ್ಳವರಾಗಿದ್ದೇವೆ. ಮತ್ತೊಂದು ರೀತಿಯಲ್ಲಿ ಹೇಳಿದ್ರೆ ನಾವು ಅಲ್ಲಿ ಅವರು ಶಕ್ತಿ ಉಳ್ಳವರಾಗಿದ್ದಾರೆ. ಏನಾಗಿದ್ದಾರೆ? ಶಕ್ತಿ ಉಳ್ಳವರಾಗಿದ್ದಾರೆ. ಹಾಗಾದ್ರೆ ನಮ್ಮನ್ನು ಕರೆದ ದೇವರು ನಾವು ಬೆಳಗಿನರಾಗೋದಕ್ಕೆ ಅವನು ಬಿಟ್ಟು ಕೊಡುವವನಲ್ಲ. ಕೊಡ್ತಾನ? ನನ್ನ ದೇವರು ಬಿಟ್ಟು ಕೊಡೋಲ್ಲ. ನಾವು ಬಿಟ್ಬಿಟ್ಟು ಬೇರೆ ಈ ದೇವರಿಂದ ಏನು ಆಗಿಲ್ಲಪ್ಪ, ಇಷ್ಟು ದಿನ ಆರಾಧನೆ ಮಾಡಿದೆ, ಇಷ್ಟು ದಿನ ಪ್ರಾರ್ಥನೆ ಮಾಡಿದೆ, ಇಷ್ಟು ದಿನ ಉಪವಾಸ ಮಾಡಿದೆ, ಏನು ಆಗಿಲ್ಲ 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 ಅಂತ ನಾವು ಆ ಚರಿತ್ರೆ ಹೇಳ್ತೀವಿ. ಆದ್ರೆ ನನ್ನ ದೇವರು ಹೇಳ್ತಾನೆ, ಇನ್ನು ಸ್ವಲ್ಪ ದೂರ ಹೋಗಬೇಕಾದಾಗ ಇವರ ಬಿಡುಗಡೆ ನಾನು ಕೊಡೋದಕ್ಕೆ ಹೋಗ್ತಾ ಇದ್ದೇನೆ. ಇನ್ನು ಒಂದು ದಿನ ಮುಗಿದರೆ ಇವರ ಬಿಡುಗಡೆ ನಾನು ಕೊಡೋಕೆ ಹೋಗ್ತೇನೆ. ಇನ್ನು ಸ್ವಲ್ಪ ಇವರು ಪ್ರಾರ್ಥನೆ ಮಾಡಿದ್ರೆ ನನ್ನ ಬಿಡುಗಡೆ ಇವರ ಜೀವನದಲ್ಲಿ ಕಾಣುವುದಕ್ಕೆ ನಾನು ಇವರ ಜೊತೆಯಲ್ಲಿ ಇರುತ್ತೇನೆ ಅಂತ ನನ್ನ ದೇವರು ನಿರ್ಣಯಿಸಿಕೊಳ್ಳುವಾಗ ನಾವು ನಮ್ಮ ದೇವರನ್ನು ಬಿಟ್ಟು ನಾವು ದೂರ ಹೋಗುತ್ತೇವೆ. ಇವತ್ತು ಎಷ್ಟು ಜನ ಹೇಳ್ತೀರಾ? ಕರ್ತನಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಕರೆಯಲ್ಪಟ್ಟ ನಮ್ಮ ಮೇಲೆ ದೇವರು ತನ್ನ ವಿಶೇಷವಾದಂತ ಬಲವನ್ನು ದೇವರು ಇಟ್ಟವನಾಗಿದ್ದಾನೆ. ಹಾಗಾದ್ರೆ ದೇವರ ಜೊತೆಯಲ್ಲಿರುವಂತ ದೇವ ಜನರು ಯಾರಾಗಿದ್ದಾರೆ? ಅವರು ಶಕ್ತರಾಗಿದ್ದಾರೆ, ಅವರು ಬಲವುಳ್ಳವರಾಗಿದ್ದಾರೆ. ಆದ್ರೆ ಮತ್ತೊಂದು ಭಾಷೆಯಲ್ಲಿ ದೇವರು ಅವರಿಗೆ ಎಚ್ಚರಿಸ್ತಾ ಇರೋದೇನೆಂದ್ರೆ, ಇವರು ಕಾಡು ಕೋಣದ ಬಲವುಳ್ಳವರು, ಸಾಧಾರಣವಾದ ಬಲವುಳ್ಳವರಲ್ಲ ಇವರು. ಆಮೇಲೆ ಐಗುಪ್ತ ದೇಶದಿಂದ ಕರ ತಂದಂದ ಈ ಜನ ಯಾರಾಗಿದ್ದಾರೆ? ಇವರು ಸಾಧಾರಣವಾದವರಲ್ಲ, ಇವರು ಕಾಡು ಕೋಣದ ಬಲವುಳ್ಳವರು. ಇವತ್ತು ದೇವ ಮಕ್ಕಳೇ, ಪಾಪದಿಂದಲೂ ಶಾಪದಿಂದಲೂ ವಿಗ್ರಹಾರಾಧನೆಗಳಿಂದಲೂ ಮಾತ್ರಮಂತ್ರ ಶಕ್ತಿಗಳಿಂದಲೂ ನನ್ನ ದೇವರು ನಮ್ಮನ್ನು ಬಿಡುಗಡೆ ಮಾಡಿ ಕರ ತಂದಿದ್ದು ಅಲ್ಲೆಲ್ಲ ನಿನ್ನ ದೇವರ ಅಲ್ಲೆಲ್ಲ ಶಕ್ತಿಯನ್ನು ನಿನ್ನ ಮುಖಾಂತರ ನನ್ನ ದೇವರಿಗೆ ಪ್ರಕಟಿಸೋದಿಕ್ಕೆ ದೇವರು ನಮ್ಮನ್ನು ಕರ ತಂದವನಾಗಿದ್ದಾನೆ. ಎಷ್ಟು ಜನ ಹೇಳ್ತೀರಾ? ನನ್ನ ದೇವರ ಶಕ್ತಿಯನ್ನು ಪ್ರಕಟಿಸೋದಿಕ್ಕೆ ದೇವರಿಗೊಂದು ವ್ಯಕ್ತಿ ಬೇಕು,
ಒಂದು ಮನೆ ಬೇಕು, ಒಂದು ಸ್ಥಳ ಬೇಕು, ಒಂದು ಸಂದರ್ಭ ಬೇಕು, ಒಂದು ರೋಗ ಬೇಕು, ಒಂದು ಶೂನ್ಯದ ಬೇಕು, ಒಂದು ನಿರಾಶೆ ಬೇಕು. ಸ್ತೋತ್ರ. ನನ್ನ ದೇವರು ಅದನ್ನ ಹಾಗೆ ಉಳಿಸುವ ದೇವರಲ್ಲ. ಅಲ್ಲಿ ನಮಗೆ ನನ್ನ ದೇವರು ಏನು ಕೊಡುವವನಾಗಿದ್ದಾನೆ? ಕಾಡು ಕೋಣದ ಬಲವನ್ನು ನಮಗೆ ಕೊಟ್ಟು, ನಾನು ಕರೆದಂತ ಜನರು, ಐಗುಪ್ತ ದೇಶದಿಂದ ಕರೆತಂದ ಈ ಜನರು, ಇವರು ಸಾಧಾರಣವಾದವರಲ್ಲ. ಇವರ ಮೇಲೆ ನಾನು ವಿಶೇಷವಾದ ಬಲವನ್ನು ಇಟ್ಟಿದ್ದಾನೆ ಎಂದು ನನ್ನ ದೇವರು ಪ್ರಕಟಿಸುವ ದೇವರಾಗಿದ್ದಾನೆ. ಹಾಗಾದ್ರೆ ದೇವರು ನಿಮ್ಮನ್ನು ಕರೆದ ಮೇಲೆ ನಮ್ಮನ್ನು ಬಲಹೀನರಾಗಲ್ಲ ಕರೆದಿದ್ದು. ಕರೆದಾಗ ನಾವು ಬಲಹೀನರಾಗಿರ್ಬೋದು, ಆದ್ರೆ ದೇವರ ಕರೆ ನಮ್ಮನ್ನೇನು ಮಾಡುತ್ತೆ? ನಮ್ಮ ಬಲಹೀನತೆಯನ್ನು ತೆಗೆದಾಕಿ, ಹಲ್ಲೆಲೂಯಾ ಸ್ತೋತ್ರ, ನಮ್ಮಲ್ಲಿ ನೂತನವಾದ ಬಲವನ್ನು ಆತನು ಇಡುವವನಾಗಿದ್ದಾನೆ. ಕಾರಣ ನಮ್ಮನ್ನು ಕರೆದವನು ಹಲ್ಲೆಲೂಯಾ ಸಾಧಾರಣವಾದವನಲ್ಲ, ಅವನ ದಿವ್ಯ ಶಕ್ತಿಯನ್ನು ಹೊಂದಿರುವವನಾಗಿದ್ದಾನೆ. ಆಗಿರುವುದಾದ್ರೆ ದೇವರು ನಮ್ಮ ಸಂಗಡ ಇರುವಾಗ ನಮಗೆ ಯಾವ ಶಗುನವಾಗಲಿ ಯಾವ ಕೇಡಾಗಲಿ ಫಲಿಸೋದಿಲ್ಲ. ಮಾಟ ಮಂತ್ರಗಳಿಗೆ ಎದುರುವವರು, ದುರಾತ್ಮ ಶಕ್ತಿಗಳಿಗೆ ಭಯಪಡುವವರು ಇವತ್ತು ಹೇಳ್ರಿ, ದೇವರು ನನ್ನಲ್ಲಿ ಇಟ್ಟಿರುವಂತ ಬಲ ಎಂತದಾಗಿದೆ? ಅದು ಸಾಧಾರಣವಾದ ಬಲವಲ್ಲ, ಕಾಡು ಕೋಣದ ಬಲವನ್ನು ದೇವರು ನನ್ನೊಳಗಡೆ ಇಟ್ಟಿರುವುದರಿಂದ ನಾನು ಯಾವುದಕ್ಕೂ ಭಯಪಡದಂತೆ, ಶುಭಕ್ಕೆ ಭಯಪಡದಂತೆ, ಸೋಲಿಕ್ಕೆ ಭಯಪಡದಂತೆ, ಶಾಪಕ್ಕೆ ಭಯಪಡದಂತೆ, ರೋಗಕ್ಕೆ ಭಯಪಡದಂತೆ, ಅದರ ಮಧ್ಯದಲ್ಲಿ ದೇವರು ನನಗೆ ಕಾಡು ಕೋಣದ ಬಲವನ್ನು ಕೊಟ್ಟು ನಿಲ್ಲಿಸುವ ಶಕ್ತಿ ನಾನು ಸೇವಿಸುವ ದೇವರಿಗಿದೆ. ಹಾಗಾದ್ರೆ ದೇವರ ಅನ್ಯೋನ್ಯತೆ ಕೂಟದಲ್ಲಿ ನಮ್ಮನ್ನು ಕರೆದ ಮೇಲೆ ನಮ್ಮ ದೇವರು ನಮ್ಮನ್ನು ಬಿಟ್ಟೋಗಲ್ಲ. ಅಂತ ದೇವರು ಪ್ರಾಮಿಸ್ ಮಾಡಿದ್ದಾರೆ. ನಾವೇನ್ ಮಾಡುವವರಾಗಬಾರ್ದು, ದೇವರನ್ನು ಬಿಟ್ಟು ಹೋಗುವವರಾಗಿರಬಾರ್ದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವೇನಿರಬೇಕು? ಅನ್ಯೋನ್ಯವಾಗಿರ್ಬೇಕಂದ್ರೆ ಫೆಲೋಶಿಪ್ ಇದೀವಾ? ದೇವರ ಸಂಗಡ ಇದೀವಾ? ದೇವರ ಜೊತೆಯಲ್ಲಿ ಇದೀವಾ? ದೇವರ ಹತ್ರ ಇದೀವಾ? ದೇವರ ಒಳಗಡೆ ಇದ್ದೀರಾ? ಸ್ತೋತ್ರ. ಅವನು ಬಿಟ್ಟು ಬಿಡದೇ ಇರುವಂತ ಗುಣ ನಿನ್ನಲ್ಲಿದ್ರೆ ನನ್ನ ದೇವರು ನಿನ್ನನ್ನು ಬಿಟ್ಟು ಕೊಡೋದಿಲ್ಲ. ಅಲ್ಲೇಲೋ ದೇವರು ನಿಮ್ಮನ್ನು ಐಗುಪ್ತ ದೇಶದಿಂದ ಕರ ತಂದ ಮೇಲೆ, ಐಗುಪ್ತ ದೇಶದಿಂದ ನಿಮ್ಮನ್ನು ಹೊರಡಿಸಿದ ಮೇಲೆ, ಕಾನಾನ್ಯರ ಶಕ್ತಿಗಳನ್ನು ನಿನ್ನನ್ನು ಸೋಲಿಸೋದಕ್ಕೂ ಸದೆ ಬಡಿಯೋದಕ್ಕೂ ನನ್ನ ದೇವರು ಬಿಟ್ಟು ಕೊಡುವವನಲ್ಲ. ಅಲ್ಲಿನ ಮುಂದೆ ನೀ ತಲೆ ಎತ್ತಿ ನಿಲ್ಲತಕ್ಕಂತ ನೂತನವಾದ ಬಲವನ್ನು ದೇವರು ನಮ್ಮಲ್ಲಿ ತುಂಬಿಸುವ ದೇವರಾಗಿದ್ದಾನೆ. ಹಾಗಾದ್ರೆ ನನ್ನ ದೇವರು ಏನಿರುವ ದೇವರು? ಬಲವುಳ್ಳ ದೇವರು. ಆ ಬಲ ನಮ್ಮಲ್ಲಿ ದೇವರು ಕೊಡುತ್ತಾನೆ. ಹಾಗಾದ್ರೆ ದೇವರಿಂದ ಕರೆಯಲ್ಪಟ್ಟ ಜನರು ಯಾರಾಗಿದ್ದಾರೆ? ಅವರು ಶಕ್ತರಾಗಿದ್ದಾರೆ. ಅವರು ಯಾರಾಗಿದ್ದಾರೆ? ಶಕ್ತರಾಗಿದ್ದಾರೆ. ಅವರ ಎಂದ ಶಕ್ತಿ ಅವರಲ್ಲಿ ವ್ಯಾಪರಿಸ್ತಾ ಇರೋದು? ಕಾಡು ಕೋಣದ ಶಕ್ತಿ ಅವರಲ್ಲಿ ವ್ಯಾಪರಿಸ್ತಾ ಇರೋದು. ಯೇಸುವಿನ ನಾಮದಲ್ಲಿ ಅದಾದ ಸಂದರ್ಭಗಳಲ್ಲಿ ಸಮಯೋಚಿತವಾದ ಕಾರ್ಯಗಳು ನಮ್ಮ ಜೀವನದಲ್ಲಿ ಮಾಡತಕ್ಕಂತೆ ಶಕ್ತಿ ಉಳ್ಳ ದೇವರು ಏನ್ ಮಾಡ್ತಾನೆ? ಅದಾದ ಕಾರ್ಯಗಳು ನಮ್ಮ ಜೀವನದಲ್ಲಿ ಅದಾದ ಸಮಯಕ್ಕೆ ಮಾಡುವವನಾಗಿದ್ದಾನೆ. ಹಾಗಾದ್ರೆ ನನ್ನ ದೇವರಿಗೆ ಗೊತ್ತು ಯಾವ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಏನು ಮಾಡಬೇಕೆಂಬುದಾಗಿ. ನಾವೊಂದು ಕಾರ್ಯ ಮಾಡಿದ್ರೆ ಸಾಕು, ನಮ್ಮ ದೇವರ ಅನ್ಯೋನ್ಯತೆಯಲ್ಲಿ ನಾವಿದ್ರೆ ಸಾಕು. ಸ್ತೋತ್ರ. ಹಾಲೆಲೂಯಾ. ಇರಕ್ಕೆ ರೆಡಿ ಇದ್ದೀವಾ? ಒಮ್ಮೆ ನೀ ನಡೆಯುವಾಗಲೂ, ಕುಳಿತುಕೊಳ್ಳುವಾಗಲೂ, ಮಲಗುವಾಗಲೂ ನಿನ್ನ ದೇವರನ್ನ ಬಿಟ್ಟು ನೀವು ಎಡಕ್ಕೋ ಬಲಕ್ಕೋ ತಿರುಗಬಾರದು. ನಿನ್ನ ಹೃದಯದಲ್ಲಿ ಮತ್ತೊಬ್ಬರು ಇರಬಾರದು. ನನ್ನ ದೇವರು ಎಂದು ಹೇಳಿ, ನಿನ್ನ ದೇವರ ಹೆಸರು ಹೇಳಿ ನೀನು ಯಾವಾಗಲೂ ಪ್ರಮಾಣ ಮಾಡುವವರಾಗಿರಬೇಕು. ನನಗೊಬ್ಬ ದೇವರಿದ್ದಾನೆ, ಅವನ್ ನನ್ನನ್ನು ನಡೆಸುವವನಾಗಿದ್ದಾನೆ, ಅವನ್ ನನ್ನನ್ನು ಕಾಯುವವನಾಗಿದ್ದಾನೆ, ಅವನ್ ನನ್ನ ಗುರಾಣಿಯಾಗಿದ್ದಾನೆ, ಅವನ್ ನನ್ನ ಬಲವಾಗಿದ್ದಾನೆ, ಅವನ್ ನನ್ನ ಕೋಟೆಯಾಗಿದ್ದಾನೆ, ಆತನು ನನ್ನ ಆರೋಗ್ಯವಾಗಿದ್ದಾನೆ, ಆತನು ನನ್ನ ಹಲ್ಲೆಲ ಬುರಿಜಾಗಿದ್ದಾನೆ. ಇದನ್ನು ನೀನು ಹೇಳುತ್ತಾ ಇರಬೇಕು. ನಿನ್ನ ಕರ್ತನಾದ ಯೆಹೋವನ ಹೆಸರು ಹೇಳಿ ನೀನು ಪ್ರಮಾಣ ಮಾಡುವವರಾಗಿರಬೇಕು. ಹಾಗಾದ್ರೆ ದೇವರು ನಮ್ಮ ಸಂಗಡ ಇದ್ದಾಗ ನಾವು ಯಾರಾಗಿದ್ದೇವೆ? ಬಲವುಳ್ಳವರು. ಆಮೇಲೆ ಎಲ್ಲರೂ ಸಪ್ತವಾಗಿ ಹೇಳ್ರಿ, ಯಾರು ನಾವು? ಬಲವುಳ್ಳವರು. ಹಾಲೆಲೂಯಾ. ದೇವರ ಕರೆ ನಮ್ಮನ್ನು ಬಲಹೀನರಾಗಕ್ಕಲ್ಲ, ನಮ್ಮನ್ನು ಬಲದಿಂದ ತುಂಬಿಸಿ ನಡೆಸೋದಿಕ್ಕೆ. ಹಾಲೆಲೂಯಾ. ಇವತ್ತಿಂದ ದೇವ ಮಕ್ಕಳೇ, ಪ್ರಿಯ ಸಹೋದರಿಯರೇ, ಒಂಟಿಯಾಗಿ ಮನೆಗಳಿಂದ ದೇವರನ್ನು ಸೇವಿಸಿ ಇಳಿದು ಬಂದವರೇ, ನೀವು ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಹಿಂಸೆ ಪಡಿಸುವವರಲ್ಲೊಬ್ಬರಲ್ಲ. ನೀವು ಅದರ ಮಧ್ಯದಲ್ಲಿ ವಿಶೇಷತೆ ಉಳ್ಳವರಾಗಿದ್ದೀರಾ. ಅವರಿಗಾಗಿ ಕೆಲವೊಂದು ಕಾರ್ಯಗಳು ಮಾಡೋದಕ್ಕೆ
ದೇವರು ನಿಮ್ಮನ್ನಲ್ಲಿ ಇಟ್ಟಿರೋದು. ಆಗ ನೀವು ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕು, ಅವರನ್ಕಾಗಿ ನೀವು ದೇವರ ಬಳಿಯಲ್ಲಿ ಆಮೇಲೆ ಉಪವಾಸ ಮಾಡಬೇಕು, ದೇವರ ಬಳಿಯಲ್ಲಿ ಅವ್ರಿಗಾಗಿ ನೀವು ಕೇಳಿಕೊಳ್ಳಬೇಕು. ದೇವರ ವಾಕ್ಯ ಮುಂದುವರಿಸಲಿಕ್ಕೆ ಇಷ್ಟ. ಆಮೇಲೆ ಒಂದು ವಾಕ್ಯವನ್ನು ಓದೋಣ. ವಿಮೋಚನೆ ಕಾಂಡ 33ನೇ ಅಧ್ಯಾಯದ 16ನೇ ವಚನ ಓದುವಂತರಾಗ್ರಿ. ಬೇಗನೆ. ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದ ತಿಳಿದು ಬರುವುದು. ಇದರಿಂದ ನಾನು ನಿನ್ನ ಪ್ರಜೆಗಳಾದ ಇವರು ಭೂಮಿಯಲ್ಲಿರುವ ಬೇರೆ ಎಲ್ಲಾ ಜನಗಳಿಗಿಂತಲೂ ವಿಶೇಷವಾಗಿದ್ದೇವೆಂಬುದು ತೋರುವುದು ಅಂದನು. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಸಂಗಡ ಇರುವ ದೇವ ಮಕ್ಕಳು ಯಾರಾಗಿದ್ದಾರೆ? ಭೂಮಿಯಲ್ಲಿರುವಂತ ಎಲ್ಲಾ ಜನಗಳಿಗಿಂತಲೂ ವಿಶೇಷತೆ ಉಳ್ಳವರಾಗಿರುತ್ತಾರೆ. ಎಷ್ಟು ಜನ ಈ ಮಾತನ್ನು ನಂಬಿ ದೇವರಿಗೆ ಸ್ತೋತ್ರ ಮಾಡುತ್ತೀರಾ? ಹಾಲೆಲೂಯ. ಹಾಗಾದ್ರೆ ಅಲ್ಲಿ ದೇವರಿಂದ ಕರೆಯಲ್ಪಟ್ಟ ದೇವ ಜನರೇ, ದೇವರ ಸಂಗಡ ಇರುವ ದೇವ ಜನರೇ, ದೇವರನ್ನ ಜೊತೆಯಲ್ಲಿ ಕರ್ಕೊಂಡು ನಡೆಯುವವರೇ, ದೇವರ ಸಾನ್ನಿಧ್ಯವನ್ನು ಬಯಸುವವರೇ, ದೇವರು ಏನು ನಮ್ಮನ್ನು ಕುರಿತು ಹೇಳ್ತಾ ಇರೋದು? ಭೂಲೋಕದಲ್ಲಿ ಇರುವಂತ ಎಲ್ಲರಿಗಿಂತ ನೀವು ಯಾರಾಗಿದ್ದೀರಾ? ವಿಶೇಷತೆ ಉಳ್ಳವರಾಗಿದ್ದೀರಾ. ಎಷ್ಟು ದೇವರ ಆಶೀರ್ವಾದದ ಮಾತುಗಳು. ಆಮೇಲೆ ಹಾಗಾದ್ರೆ ದೇವರು ನಮ್ಮ ಸಂಗಡ ಇರುವಾಗ ನಾವು ಬಲವುಳ್ಳವರು, ದೇವರು ನಮ್ಮ ಸಂಗಡ ಇರುವಾಗ ನಾವು ವಿಶೇಷತೆ ಉಳ್ಳವರು. 3ನೇ ಒಂದು ವಚನವನ್ನು ಓದಿ ನಾವು ನಿಲ್ಲಿಸೋಣ. ಅರಣ್ಯಕಾಂಡ 22ನೇ ಅಧ್ಯಾಯದ 12ನೇ ವಚನ ಒಮ್ಮೆ ಓದೋಣ. ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರದು, ಆ ಜನಾಂಗದವರು ನನ್ನ ಆಶೀರ್ವಾದವನ್ನ ಹೊಂದಿದವರು, ಅವರನ್ನು ಶಪಿಸಬಾರದು ಎಂದು ಹೇಳಿದನು. ಬೆಳಿಗ್ಗೆ ಬೀಳಾಮನು ಬಾಲಾಕನ ಪ್ರಧಾನರಿಗೆ, ನಾನು ನಿಮ್ಮ ಜೊತೆಯಲ್ಲಿ ಬರುವುದಕ್ಕೆ ಯೆಹೋವನ ಅಪ್ಪಣೆ ಇಲ್ಲ. ದೇವರೊಂದು ಗುಂಪು ಜನರಿಗಾಗಿ ಈಗ ದೇವರೇ ಇಳಿದು ಬಂದವನಾಗಿದ್ದಾನೆ. ದೇವರಿಂದ ಕರೆಯಲ್ಪಟ್ಟಂದ ಒಂದು ಗುಂಪು ಜನರಿಗಾಗಿ ಯಾರೇ ಇಳಿದು ಬಂದವರಾಗಿದ್ದಾರೆ? ದೇವರೇ ಇಳಿದು ಬಂದಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರಿಂದ ಕರೆಯಲ್ಪಟ್ಟವರು ಅವರ ಮೇಲೆ ಶಾಪ ಹಾಕೋದಿಕ್ಕೆ ಸ್ವಲ್ಪ ಮನಸ್ಸು ಮಾಡಿದಂದ ಪ್ರವಾದಿಯಾದಂತ ಬಾಲಾಕನ ಐಡಿಯಾನ ನನ್ನ ದೇವರಿಗೆ ಗೊತ್ತಾಗಿ ನನ್ನ ದೇವರು ಏನ್ ಮಾಡಿದ್ದಾನೆ? ದೇವರಿಂದ ಕರೆಯಲ್ಪಟ್ಟಂತ ಜನರಿಗಾಗಿ ಆಮೇಲೆ ಸ್ತೋತ್ರ ಆಲೋಚನೆ ಕೊಡುವುದಕ್ಕೆ ದೇವರೇ ಇಳಿದು ಬಂದವನಾಗಿದ್ದಾನೆ. ನನ್ನ ದೇವರೇನ್ ಹೇಳ್ತಾ ಇದ್ದಾನೆ? ಆ ಜನರು ಅವರು ನನ್ನ ಜನರಾಗಿದ್ದಾರೆ. ದೇವರಿಂದ ಕರೆಯಲ್ಪಟ್ಟ ಜನರನ್ನು ಕುರಿತು ದೇವರೇನ್ ಹೇಳ್ತಾ ಇದ್ದಾನೆ? ಅವರು ನನ್ನ ಜನರಾಗಿದ್ದಾರೆ, ಅವರು ನನ್ನ ಪ್ರಜೆಗಳಾಗಿದ್ದಾರೆ, ಆ ಕುಟುಂಬ ನನ್ನದಾಗಿದೆ, ಆ ಸಹೋದರಿ ನನ್ನವಳಾಗಿದ್ದಾಳೆ, ಆ ಸಹೋದರ ನನ್ನವನಾಗಿದ್ದಾನೆ ಎಂದು ನನ್ನ ದೇವರು ನಮ್ಮನ್ನು ಕುರಿತು ಸಾಕ್ಷಿ ಹೇಳುವವನಾಗಿದ್ದಾನೆ. ಆಮೇಲೆ ದೇವರು ಏನು ಹೇಳ್ತಾ ಇದ್ದಾರೆ? ಅವರನ್ನು ನೀವು ಶಪಿಸಬಾರದು. ಅವ್ರನ್ನ ನೀವೇನು ಮಾಡಬಾರದು? ಶಪಿಸಬಾರದು. ಅವ್ರನ್ನ ಮತ್ತೆ ನಾನು ಏನಕ್ಕಾಗಿ ಕರೆದಿದ್ದೇವೆ? ಆಶೀರ್ವಾದವನ್ನು ಮಾಡುವುದಕ್ಕಾಗಿ ನನ್ನಿಂದ ಕರೆಯಲ್ಪಟ್ಟ ಜನರವರು. ಹಾಗಾದ್ರೆ ದೇವರಿಂದ ಕರೆಯಲ್ಪಟ್ಟವರಿಗೆ ಯಾವ ಶಾಪವೂ ಫಲಿಸಲ್ಲ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಆಮೇಲೆ ಹೇಳ್ತೀರಾ? ಹಾಲೆಯಲ್ಲಿ ಅದು ಪ್ರವಾದಿ ಆಗಲಿ, ಅಲ್ಲಿ ನಾಯಕರಾಗಲಿ, ಆಮೇಲೆ ಸ್ತೋತ್ರ ಹಣಬಲ ಉಳ್ಳವರಾಗಿರಲಿ, ನಿನಕ್ಕಿಂತ ದೊಡ್ಡವರಾಗಿರಲಿ, ದೊಡ್ಡ ಮನೆತನ ಉಳ್ಳವರಾಗಿರಲಿ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಉಳ್ಳವರಾಗಿರಲಿ, ಅಧಿಕಾರ ಸ್ಥಾನದಲ್ಲಿ ಇರುವವರಾಗಿರಲಿ, ದೇವರಿಂದ ನಿನ್ನನ್ನು ಕರೆಯಲ್ಪಟ್ಟವರಾಗಿರೋದಾದ್ರೆ ನಿನ್ನ ಮೇಲೆ ಶಾಪ ಹಾಕೋದಿಕ್ಕೆ ಒಂದು ಪಕ್ಷ ಅವರು ಮನಸ್ಸು ಮಾಡಿದ್ರು, ಅವರೊಳ ಸಂಜೆ ಮಾಡಿದ್ರು, ನನ್ನ ದೇವರು ಬಿಟ್ಟು ಕೊಡಲ್ಲ. ದೇವರೇನ್ ಹೇಳ್ತಿದ್ದಾನೆ? ದೇವರೇ ಇಳಿದು ಬರ್ತಾನೆ. ದೇವರು ಇಳಿದು ಬಂದಿದ್ದೀರಾ? ಯಾರ್ಕಾದ್ರೂ ದೇವರು ಇಳಿದು ಬಂದು ಮಾತನಾಡಿದಾರಾ? ದೇವರು ಯಾರ್ಕಾದ್ರೂ ಹಲ್ಲೆಯಲ್ಲಿ ಇಳಿದು ಬಂದು ಅಲ್ಲೆಲ್ಲ ನೀನು ಭಯ ಪಡಬೇಡ, ನಾನು ನಿನ್ನ ಸಂಗಡವಾಗಿದ್ದೇನೆ, ನಾನು ನಿನ್ನನ್ನು ಕರೆದಿದ್ದೇನೆ, ನಾನು ನಿನ್ನ ಮುಖ ಲಜ್ಜೆ ಕೀಡು ಮಾಡೋದಕ್ಕೆ ಬಿಟ್ಟು ಕೊಡೋದಿಲ್ಲ ಎಂದು ಯಾರ ಸಂಗಡವಾದರೂ ದೇವರು ಮಾತನಾಡಿರೋದಾದ್ರೆ ನಿನಗೆ ವಿರುದ್ಧವಾಗಿ ಯಾರೋ ಒಳಸಂಜೆಗಳನ್ನು ಮಾಡೋದನ್ನು ನನ್ನ ದೇವರು ಕಂಡವನಾಗಿರೋದ್ರಿಂದ ನಿನಗಾಗಿ ಆತನ ಇಳಿದು ಬಂದವನಾಗಿದ್ದಾನೆ. ದೇವರಿಗೋಸ್ಕರ ದೇವರಿಂದ ಐಗುಪ್ತ ದೇಶದಿಂದ ಕರ್ಕೊಂಡ್ಬಂದ ದೇವ ಮಕ್ಕಳನ್ನು ಶಪಿಸೋದಕ್ಕಾಗಿ ಇಳಿದು ಬಂದಂದ ಸ್ತೋತ್ರ ಹಲ್ಲೆಲೂಯ ಬಾಲಾಕನ ತೀರ್ಮಾನಗಳು, ಅವನ ಒಳಸಂಜುಗಳು, ಅವನ ಗೂಢಾಚಾರಿ ಕೆಲಸಗಳೆಲ್ಲವನ್ನು ನನ್ನ ದೇವರು ಏನ್ ಮಾಡಿದನು? ನಾಶಪಡಿಸಿದನು. ಹಾಗಾದ್ರೆ ದೇವರಿಂದ ಕರೆಯಲ್ಪಟ್ಟ ನಾವುಗಳು ಎಷ್ಟು ಆಶೀರ್ವದಿಸಲ್ಪಟ್ಟವರು. ಯಾವ ಶಾಪವಾಗಲಿ,
ಯಾವ ಪಾಪವಾಗಲಿ, ಯಾವ ರೋಗವಾಗಲಿ, ಯಾವ ಮಾಟ ಮಂತ್ರವಾಗಲಿ, ಯಾವುದೇ ದುರಾತ್ಮನ ಕ್ರಿಯೆಗಳಾಗಲಿ ನನಗೂ ವಿರುದ್ಧವಾಗಿ ಕಾರ್ಯ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ನನ್ನ ದೇವರಿಗೆ ಅದು ಗೊತ್ತಾಗುತ್ತೆ. ನನ್ನ ದೇವರಿಗೆ ಅದು ಗೊತ್ತಾಗುತ್ತೆ. ಅಲ್ಲೇ ಅವನು ಅನ್ಕೋಬಹುದು, ಏಕೆ ನಾನು ಇಷ್ಟು ಖರ್ಚು ಮಾಡಿದ್ರೆ ಏನು ನಡೀತಾ ಇಲ್ಲ, ಎಷ್ಟು ನಾನು ಪ್ರಯಾಸ ಪಟ್ರು ಏನಕ್ಕೇನು ನಡೀತಾ ಇಲ್ಲ. ಹಲ್ಲೆಲೂಯಾ. ನಿನಕ್ಕೆ ಗೊತ್ತಾಗಕ್ ಮುಂಚಿತವಾಗಿಯೇ ನನ್ನ ದೇವರ ಪರಲೋಕದಿಂದ ಅದನ್ನು ಕಂಡವನಾಗಿ ನಿನಗಾಗಿ ಯುದ್ಧ ಮಾಡುವುದಕ್ಕೆ ಆತನ ಇಳಿದು ಬಂದು ಯಾರೊಳ ಸಂಜೆ ಮಾಡುವುದಕ್ಕೆ ಕೈ ಹಾಕಿದಾರೋ ಅವರಿಗೆ ನನ್ನ ದೇವರ ಆಲೋಚನೆಯನ್ನು ಕೊಟ್ಟು, ಅವರು ನನ್ನ ಜನ, ಅವರು ನನ್ನ ಪ್ರಜೆಗಳು, ನನ್ನ ಆಶೀರ್ವಾದಕ್ಕಾಗಿ ನನ್ನಿಂದ ಕರೆಯಲ್ಪಟ್ಟವರು ಎಂದು ದೇವರವರ ಸಂಗಡ ಮಾತನಾಡಬೇಕಾದ್ರೆ ನೀನು ದೇವರ ಅನ್ಯೋನ್ಯತೆಯಲ್ಲಿ ನಡೆಯೋ ವ್ಯಕ್ತಿ ಆಗಿರಬೇಕು. ದೇವರ ಕರೆ ನಿಮ್ಮ ಮೇಲೆ ಇದೆ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಎಷ್ಟು ಜನ ನಂಬುತ್ತೀರಾ? ಹಲ್ಲೆಲೂಯಾ. ನೀ ಯೆಹೋವನಿಂದ ಆಶೀರ್ವದಿಸಲ್ಪಟ್ಟವರು. ನೀವೇನಾಗಿದ್ದೀರಾ? ಯೆಹೋವನಿಂದ ಆಶೀರ್ವದಿಸಲ್ಪಟ್ಟವರು. ಎಷ್ಟು ಜನ ಹೇಳ್ತೀರಾ ಹಲ್ಲೆಲೂಯಾ? ಏನೇನೋ ಶತ್ರು ಕಳೆದ 6 ತಿಂಗಳ ನಿಮಗೆ ವಿರುದ್ಧವಾಗಿ ಕಾರ್ಯಗಳು ಮಾಡಿರುವುದಾದ್ರೆ ಇವತ್ತು ನಂಬಿಕೆಯಿಂದ ಕೂಗಿ ಹೇಳು, ಹಲ್ಲೆಲೂಯಾ, ನನ್ನ ಯೆಹೋವನು ನನಗಾಗಿ ಇಳಿದು ಬರುವವನಾಗಿದ್ದಾನೆ, ನನಗಾಗಿ ಮಾತನಾಡುವವನಾಗಿದ್ದಾನೆ, ನನಗಾಗಿ ನಿಲ್ಲುವವನಾಗಿದ್ದಾನೆ. ನನ್ನ ವಿಷಯವಾಗಿ ಆತನು ನನ್ನ ಕಾಳಜಿಯನ್ನು ಹೊತ್ತುಕೊಂಡವನಾಗಿ ನನಗಾಗೋಸ್ಕರ ನಿಲ್ಲುವ ದೇವರಾಗಿದ್ದಾನೆ. ಹಾಗಾದ್ರೆ ನಾನು ನೀವು ಮಾಡಬೇಕಾಗಿರೋದು ನಿಮ್ಮ ಕರೆಯನ್ನು, ನಿಮ್ಮ ನಾದುಕೊಂಡದನ್ನು ದೃಢಪಡಿಸುವುದಕ್ಕೆ ನಾವು ಮತ್ತಷ್ಟು ಪ್ರಯಾಸ ಪಡಬೇಕು. ಹಾಗೆ ನಾವು ಮಾಡಿದ್ರೆ ನಾವೆಂದಿಗೂ ಎಡವುವುದಿಲ್ಲ. ಅದು ಮಾತ್ರವಲ್ಲ, ಕರ್ತನಾದ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಧಾರಾಳವಾಗಿ ಆಮೇಲೆ ಪ್ರವೇಶ ಮಾಡುವ ತಕ್ಕಂತೆ ಕೃಪೆಯನ್ನು ದೇವರು ಅನುಗ್ರಹಿಸುವ ದೇವರು. ಇಲ್ಲಿ ಕುಳಿತಿರುವವರೆಲ್ಲರೂ ದೇವರಿಂದ ಕರೆಯಲ್ಪಟ್ಟವರು ತಾನೇ, ದೇವರಿಂದ ಆರಿಸಲ್ಪಟ್ಟವರು ತಾನೇ ಆಗಿರುವುದಾದ್ರೆ ನಿಮ್ಮ ಕರೆಯ ಕುರಿತು ನೀವು ಅದನ್ನು ದೃಢಪಡಿಸಿಕೊಳ್ಳೋದಕ್ಕೆ ಮತ್ತಷ್ಟು ಪ್ರಯಾಸ ಪಡಬೇಕು. ಹೌದಲ್ವಾ? ಜಿಮ್ಮಿಗೆ ಹೋಗುವವರು ಅದೇ ಬಾಡಿ ಮೇಂಟೈನ್ ಮಾಡೋಕ್ಕೆ ಏನು ಮಾಡ್ತಾರೆ? ದಿನ ಪ್ರಯಾಸ ಪಡ್ತಾರೆ. ಈ ಕರೆಗೂ ಅದೇ ಇದೆ. ಈ ಕರೆಗೂ ಅದೇನೇ ಎಕ್ಸಸೈಸ್ ಮಾಡಬೇಕು. ಈ ಕರೆಗೂ ಅದನ್ನೇ ಎಕ್ಸಸೈಸ್ ಮಾಡಬೇಕು. 1 ದಿನ ಮಾಡಿ, 1 ತಿಂಗಳು ಮಾಡಿ, 3 ತಿಂಗಳು ಮಾಡಿ ಬಿಟ್ಟು ಬಿಡುವುದಲ್ಲ ಇದು. ಹಲ್ಲೆಲೂಯಾ. ನಿತ್ಯ ಜೀವ ಎಂಬ ಜಯಮಾಲೆಯ ನೊಂದುವವರೆಗೂ, ಆಮೇಲೆ ಇಲ್ಲ ಕರ್ತನಾದ ಯೇಸು ಕ್ರಿಸ್ತನ ಬರೋಣದಲ್ಲಿ ಎತ್ತಲ್ಪಡುವಂತ ಭಾಗ್ಯ ನಮಗೆ ಕೊಟ್ಟಿದ್ರೆ ಇಲ್ಲ, ಆತನ ನೇಮಿಸಲ್ಪಟ್ಟಂತ ಸಮಯದಲ್ಲಿ ಈ ಭೂಲೋಕದಿಂದ ನಾವು ಬೇರ್ಪಟ್ಟು ನಮ್ಮ ವಿಶ್ರಾಂತಿಯ ನೆಲೆಗಳಲ್ಲಿ ನಾವು ಆಗಿರೋದಾದ್ರೂ ಈ ನಿತ್ಯ ಜೀವಕ್ಕಾಗಿ ನೀವು ಹೋರಾಡುವವರಾಗಿರಬೇಕು. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಸ್ವಾಮಿ ಹೇಗೆ ಪರಲೋಕಕ್ಕೆ ಏರಿ ಹೋಗಿದಾನೋ ಅದೇ ರೀತಿಯಲ್ಲಿ ಆತನು ವಾಪಸ್ ಬರ್ತಾನೆ. ಏನಕ್ಕೆ ಬರುವುದು? ತನ್ನ ಪರಿಶುದ್ಧ ಮೊದಲ ಗಿಟ್ಟಿಯನ್ನು ತನ್ನ ಸಂಗಡ ಕೊಂಡೊಯ್ಯೋದಕ್ಕೆ. ಆಗ ನಿನಗೆ ನಿತ್ಯ ಜೀವ ನಷ್ಟವಾಗಬಾರದು. ನಿನ್ನ ಕರೆಯನ್ನು ನೀನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿಮ್ಮನ್ನು ಆದುಕೊಂಡದನ್ನು ನೀ ಮರೆಯಬಾರದು. ಅದಕ್ಕಾಗಿ ನೀ ಪ್ರಯಾಸ ಪಡುವವರಾಗಿರಬೇಕು. ಎಲ್ಲರೂ ಎದ್ದು ನಿಲ್ಲೋಣ, ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ಈ ಸಂದೇಶವನ್ನು ಅರ್ಥ ಮಾಡಿಕೊಂಡವರು ನಿಮ್ಮ ಕರೆಯನ್ನು ಕುರಿತಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡು. ಅಲ್ಲಲ್ಲಿ ಆ ಕರೆಯಿಂದ ಉಂಟಾದಂತ ಆಶೀರ್ವಾದಗಳನ್ನು ನೆನಪು ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ.